ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆ ಏನಿದೆ ಅದರ ವಿಶ್ಲೇಷಣೆಯನ್ನ ನಾನು ನಿಮಗೆ ಮಾಡ್ಕೊಳ್ತಾ ಬಂದಿದ್ದೆ. ಅಕ್ಟೋಬರ್ ಮ್ಯಾಗಝೀನ್ ಅನ್ನ ಮಾಡಿದ್ದೆ, ನವೆಂಬರ್ ಮ್ಯಾಗಝೀನ್ ಅನ್ನ ಮಾಡಿದ್ದೆ. ಸೊ ಇವಾಗ ಡಿಸೆಂಬರ್ ಮ್ಯಾಗಝೀನ್ ಅನ್ನ ಮಾಡ್ತಿದ್ವಿ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ವರದಿಗಳು ತನಕ ಮಾಡ್ಕೊಂಡು ಹೋಗಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನ ನಾವು ಮಾಡ್ಕೊಳ್ತಾ ಬರ್ತಿದೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು, ಒನ್ ಆಫ್ ದ ಪ್ರೀಮಿಯರ್ ಮ್ಯಾಗಝೀನ್ ಅಂತ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ವಿಭಾಗಗಳು ಇದಾವೆ. ವಿಭಾಗಗಳು ಇದಾವೆ ಸ್ನೇಹಿತರೆ. ಸರ್ಕಾರ, ಆಡಳಿತ ಮತ್ತು ಆರ್ಥಿಕತೆ ಸುದ್ದಿಗಳು, ರಕ್ಷಣೆ ಸುದ್ದಿಗಳು, ವಿಜ್ಞಾನ ತಂತ್ರಜ್ಞಾನ, ಪರಿಸರ ಅಧ್ಯಯನ, ಇದನ್ನೆಲ್ಲ ನಾವು ಆಲ್ರೆಡಿ ಕವರ್ ಮಾಡಿದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ವರದಿಗಳು, ಆಯೋಗಗಳು, ಕಾರ್ಯಕ್ರಮ ಮತ್ತು ಯೋಜನೆ, ಕಾಯ್ದೆ ಕಾನೂನು, ಕೋರ್ಟ್ ತೀರ್ಪುಗಳು, ಸಮ್ಮೇಳನಗಳು, ಇದಕ್ಕೆ ಪ್ರಸಕ್ತ ಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳೇನಿದೆ ಅದನ್ನ ನಾವು ನೋಡ್ಕೊಳ್ತಾ ಹೋಗೋಣ ಇವತ್ತಿನ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಸೂಕ್ತ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇದಕ್ಕೆ ಗೊತ್ತಾಗುವ ಮುಂಚೆ ನಿಮಗೆ ಪ್ರಧಾನ ಸಂಪಾದಕರು ಯಾರು ಅಥವಾ ಎಡಿಟಿಂಗ್ ಮಂಡಳಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಾಗತ್ತೆ. ಸೊ ಪ್ರಧಾನ ಸಂಪಾದಕರು ಬಂದು ಪವಿತ್ರ ಶಿವಕುಮಾರ್ ಮೇಡಮ್ ಅವರಿದ್ದಾರೆ. ಸಂಪಾದಕರಲ್ಲಿ ಸಾಗರ್ MS ಸರ್. ಸಂಪಾದಕ ಮಂಡಳಿಯಲ್ಲಿ ರಿಪ್ಪನ್ಪೇಟೆ ನವೀನ್. ಉಪನ್ಯಾಸಕರು ಸಂದೇಶ್ MS ಕೊಟ್ಟೂರು, ನಿಖಿಲ್ ತೀರ್ಥಹಳ್ಳಿ ಅವರಿದ್ದಾರೆ. ಅಕ್ಷರನ ಜೋಡಣೆಯಲ್ಲಿ ನಳಿನಾ ಮೇಡಮ್. ವಿಸ್ತರಣಾಧಿಕಾರಿಯಾಗಿ ಅಭಿರಾಮ್ ಸರ್ ಮತ್ತು ಮಂಜುನಾಥ್ ಸರ್ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಎಡಿಟರ್ ಮಂಡಳಿ ಕೂಡ ಗೊತ್ತಾಗಿದೆ. ಸೊ ಇನ್ನೇನಕ್ಕೆ ತಡ ಸ್ನೇಹಿತರೆ, ವಿಡಿಯೋ ಮುಂದುವರೆಯಕ್ಕಿಂತ ಮುಂಚೆ ಮಾರ್ಚ್ ತಿಂಗಳ ಅಂದ್ರೆ ಈ ತಿಂಗಳ ಇಶ್ಯೂ ಈಗ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಇದು ಫೆಬ್ರವರಿ ಮಂತಿನ ಕರೆಂಟ್ ಅಫೇರ್ಸ್ ನ ಮಾರ್ಚ್ ಮ್ಯಾಗಝೀನ್ ನಲ್ಲಿ ಕೊಡಲಾಗಿದೆ. ಸೊ ಈ ಮ್ಯಾಗಝೀನ್ ನಿಮ್ಗೆ ಯಾಕೆ ಪ್ರಮುಖ ಆಗುತ್ತೆ ಅಂದ್ರೆ, ಒಂದು ಯೂನಿಯನ್ ಬಡ್ಜೆಟ್ ಆಗಿರ್ಬೋದು, ಸ್ಟೇಟ್ ಬಡ್ಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ, ಇದನ್ನೆಲ್ಲದನ್ನ ಕವರ್ ಮಾಡಿರುವಂತಹ ಸಂಗ್ರಹ ಮೂಲದಿಂದ ಮಾಡಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಇದರಲ್ಲಿ ಆಗಿದೆ. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಸ್ನೇಹಿತರೆ, ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನ ಟೆಲಿಗ್ರಾಮ್ ಗುಂಪಿಗೆ ಹೋದ್ರೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಹಾಕಲಾಗಿದೆ. ಜೊತೆಗೆ ಪ್ರತಿ ಭಾನುವಾರ ಸಂಡೇ ಕ್ವಶನ್ ಪೇಪರ್ ಅನ್ನ ಇದರಲ್ಲಿ ಹಾಕಲಾಗುತ್ತೆ. ಸೊ ಟೆಲಿಗ್ರಾಮ್ ಗುಂಪಿಗೆ ನೀವು ಜಾಯ್ನ್ ಆಗಬಹುದು, ಅಥವಾ ನಿಮಗೆ ವೆಬ್ಸೈಟ್ ಮುಖಾಂತರ ನೀವು PDF ಕಳೆದ 6 ತಿಂಗಳ PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತು ಈ ತಿಂಗಳು ಬಂದಂತಹ ಮಾರ್ಚ್ ಮ್ಯಾಗಝೀನ್ ಅನ್ನ ಕೂಡ ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮುಖಾಂತರ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದ್ರ ಮುಖಾಂತರ ನೀವು ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಆಗಬಹುದು ಸ್ನೇಹಿತರೆ. ಇನ್ನೇದಕ್ಕೆ ತಡ, ಇವತ್ತಿನ ಸಂಚಿಕೆಯಲ್ಲಿ ನಾವು ವರದಿಗಳು, ಆಯೋಗಗಳು, ಕಾರ್ಯಕ್ರಮ ಮತ್ತು ಯೋಜನೆ, ಕಾಯ್ದೆ, ಕೋರ್ಟ್ ತೀರ್ಪುಗಳು, ಸಮ್ಮೇಳನಗಳು, ಒಪ್ಪಂದಗಳ ಬಗ್ಗೆ ನಾವು ಕರೆಂಟ್ ಅಫೇರ್ಸ್ ನ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ, 2022ರಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಭಯೋತ್ಪಾದನಾ ನಿಗ್ರಹ ಸಭೆಯ ಆತಿಥೇಯ ರಾಷ್ಟ್ರ ಯಾವುದು? ಸೊ ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ UNSC's ಕೌಂಟರ್ ಟೆರರಿಸಂ ಮೀಟಿಂಗ್ ಇನ್ 2022 ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಭಾರತ, ಚೀನಾ, ಜಪಾನ್ ಮತ್ತು ರಷ್ಯಾ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, UNSCಯ ಭಯೋತ್ಪಾದನಾ ನಿಗ್ರಹ ಸಮಿತಿಯಲ್ಲಿ ಭಾರತವೂ ಸೇರಿ ಒಂದು 15 ದೇಶಗಳು ಸದಸ್ಯರಾಗಿದೆ. ಸೊ ಇತ್ತೀಚೆಗೆ UNSC ಏನಿದೆ, ಯುನೈಟೆಡ್ ನೇಷನ್ ಏನಿದೆ UNSC ಇದೆ. ಸೊ ಇದರ ಭಯೋತ್ಪಾದನಾ ನಿಗ್ರಹ ಸಭೆಯನ್ನ ಮುಂಬೈನ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಈ ಸಭೆಯಲ್ಲಿ ಏನು ಭಾರತದಲ್ಲಿ ಆಯೋಜನೆ ಆದಂತಹ ಈ ಸಭೆಯಲ್ಲಿ ಡ್ರೋನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಭಯೋತ್ಪಾದನೆಗೆ ಯಾವ ರೀತಿ ಅದು ಸಹಾಯ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ಅಧ್ಯಕ್ಷರಲ್ಲಿ ವಿಶ್ವಸಂಸ್ಥೆಯ ಭಾರತ್ ಕಾಯಂ ಪ್ರತಿನಿಧಿಯಾದ ರುಚಿಕಾ ಕಾಂಬೋಜ್ ಅವರು ಇದನ್ನ ಅಧ್ಯಕ್ಷತೆ ವಹಿಸಿದ್ರು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಿದಕ್ಕೆ? ಭಾರತ ಆಗಿರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಪ್ರಿಯಾರಿಟಿ ಪ್ಯಾಥೋಜನ್ ವರದಿಯನ್ನ ಬಿಡುಗಡೆ ಮಾಡಿದೆ? ಸೊ ವಿಚ್ ಆರ್ಗನೈಸೇಷನ್ ರಿಲೀಸ್ ದ ಪ್ರಯಾರಿಟಿ ಪ್ಯಾಥೋಜನ್ಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ ಆರ್ಗನೈಸೇಷನ್, WHO, UNEP, ILO. ಸೊ ನಿಮ್ಗೆ ನೋಡಿ, ವರದಿಗಳು ಏನಿದೆ ಬಹಳ ಪ್ರಮುಖ ಕರೆಂಟ್ ಅಫೇರ್ಸ್ ನಲ್ಲಿ. ನಿಮ್ಗೆ ಯಾವುದೇ ಒಂದು ವರದಿ ಇದೆ ಅಂದ್ರೆ ಆ ವರದಿಯಲ್ಲಿ ಏನಂತ ಇದೆ, ಯಾವ ದೇಶಕ್ಕೆ ಯಾವ ಸ್ಥಾನ ಇದೆ, ಅಥವಾ ವರದಿ ಬಿಡುಗಡೆ ಮಾಡಿದ್ದು ಯಾರು, ಮತ್ತೆ ಆ ವರದಿ ಮುಖಾಂತರ ಇರುವಂತಹ ಇಲಾಖೆ ಆಗಿದ್ರೆ ಇಲಾಖೆ, ಸಚಿವಾಲಯ ಇದ್ರೆ ಸಚಿವಾಲಯ, ಅದರ ರೀತಿಯ ಮಾಹಿತಿ ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಪ್ರಯಾರಿಟಿ ಪ್ಯಾಥೋಜನ್ಸ್ ಅನ್ನೋ ಒಂದು ರಿಪೋರ್ಟ್, ಇದನ್ನ ಕೊಡೋದು ಯಾರು ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹೌದು ಸ್ನೇಹಿತರೆ, ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಸಾರ್ವಜನಿಕ ಆರೋಗ್ಯಕ್ಕಾಗಿ ದೊಡ್ಡ ಅಪಾಯನುಂಟು ಮಾಡುವ ಶಿಲೀಂಧ್ರಗಳನ್ನ ಗುರುತಿಸಲು ಮೊದಲ ಆದ್ಯತೆ ಒಂದು ಪಟ್ಟಿಯನ್ನು ಒಳಗೊಂಡಂತಹ ಪ್ರಯಾರಿಟಿ ಪ್ಯಾಥೋಜನ್ಸ್ ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಇದು ಶಿಲೀಂಧ್ರ ರೋಗಕ್ಕೆ ಅಂದ್ರೆ ಏನು ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗಗಳೇನಿದೆ ಅದಕ್ಕೆ ವ್ಯವಸ್ಥಿತವಾಗಿ ನಿರ್ವಹಿಸಲು ಇದೊಂದು ಪ್ರಯತ್ನ ಇದಾಗಿದೆ. ಸೊ ಇದು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾಲಯ ನೇತೃತ್ವದಲ್ಲಿ ಸಂಶೋಧನೆಯನ್ನ ಆಧರಿಸಿದೆ.
ಸ್ನೇಹಿತರೆ, ಇನ್ನು ವರ್ಲ್ಡ್ ಹೆಲ್ತ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕರೆಂಟ್ ಅಫೇರ್ಸ್ ಅಂದ್ರೆ ಯಾವ ಸುದ್ದಿ ನಡೆದಿರುತ್ತೋ ಅದ್ರ ಮೇಲೆ ಪ್ರಶ್ನೆಕ್ಕಿಂತ ಅದರ ಸುತ್ತಮುತ್ತಲಿನ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೂಡ ಕೇಳಲಾಗತ್ತೆ ಪರೀಕ್ಷೆಗಳಲ್ಲಿ. ಸೊ ಇಲ್ಲಿ ನೋಡಿ, WHO ಬಿಟ್ಟಿರುವಂತಹ ಪ್ರಯಾರಿಟಿ ಪ್ಯಾಥೋಜನ್ಸ್ ರಿಪೋರ್ಟ್ ಮೇಲೆ ಇದು ಪ್ರಶ್ನೆ ಇರೋದ್ರಿಂದ ನೀವು WHO ಬಗ್ಗೆ ಕೂಡ ಓದ್ಕೋಬೇಕಾಗತ್ತೆ. WHO ದ ಮುಖ್ಯ ಕಚೇರಿ ಜೆನಿವಾ ಸ್ವಿಟ್ಜರ್ಲೆಂಡ್ ನಲ್ಲಿದೆ. ಇದು 1948ಕ್ಕೆ ಸ್ಥಾಪನೆ ಆಗಿತ್ತು. ಇದರ ಮುಖ್ಯಸ್ಥರು ಬಂದು ಡಾಕ್ಟರ್ ಟೆಡ್ರೋಸಾ ಅದಾನಮ್ ಗೇಬ್ರಿಯಾಸಿಸ್ ಆಗಿರ್ತಾರೆ. ಸ್ನೇಹಿತರೆ, ಇದಕ್ಕಿಂತ ಇನ್ನೂ ಹೆಚ್ಚು ವಿಚಾರ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ದೇಶವು ಯುರೋಪ್ ಒಕ್ಕೂಟದೊಂದಿಗೆ ವಲಸೆ ಮತ್ತು ಚಲನಶೀಲನತೆ HLDMM ಉನ್ನತ ಮಟ್ಟದ ಸಂವಾದದ ಸಹ ಅಧ್ಯಕ್ಷತೆಯನ್ನು ಹೊಂದಿದೆ? ವಿಚ್ ಕಂಟ್ರಿ ಇಸ್ ಕೋ-ಚೇರ್ಡ್ ವಿತ್ ಯುರೋಪಿಯನ್ ಯೂನಿಯನ್ ಹೈ ಲೆವೆಲ್ ಡೈಲಾಗ್ ಆನ್ ಮೈಗ್ರೇಷನ್ ಅಂಡ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಭಾರತ, ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಚೀನಾ. ಸ್ನೇಹಿತರೆ, HLDMM ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಏನಿದೆ, ಇಂಡಿಯಾ ಮತ್ತು ಯುರೋಪಿಯನ್ ಯೂನಿಯನ್ ಏನಿದೆ, ಇವೆರಡೂ ಸೇರ್ಕೊಂಡು ಬ್ರುಸೆಲ್ಸ್ ನಲ್ಲಿ ವಲಸೆ ಮತ್ತು ಚಲನಶೀಲತೆಯ HLDMM ಹೈ ಲೆವೆಲ್ ಡೈಲಾಗ್ ಆನ್ ಮೈಗ್ರೇಷನ್ ಅಂಡ್ ಮೂವ್ಮೆಂಟ್ ಅಂತ ಕರಿತೇವೆ. ಇದು 6ನೇ ಉನ್ನತ ಮಟ್ಟದ ಸಂವಾದದ ಸಹ ಅಧ್ಯಕ್ಷತೆಯನ್ನು ವಹಿಸಿವೆ ಯುರೋಪಿಯನ್ ಯೂನಿಯನ್ ಮತ್ತು ಭಾರತ. ಸ್ನೇಹಿತರೆ, ಇದರ ವಿಷಯಗಳ ಕುರಿತು ಮಾತುಕತೆಯನ್ನ ಮಾಡಲಾಯಿತು. ಸೊ ವೀಕ್ಷಕರಾಗಿ ಆಹ್ವಾನಿಸಲ್ಪಟ್ಟ ಬ್ರುಸೆಲ್ಸ್ ನಲ್ಲಿರುವ ಯುರೋಪಿಯನ್ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿ ಭಾಗವಹಿಸಿದ್ರು. ಸೊ ಈಗ ಸದ್ಯಕ್ಕೆ 28 ರಾಷ್ಟ್ರಗಳಿವೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾರ ಸಹಭಾಗಿತ್ವ ಅಂದ್ರೆ ಭಾರತ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಜಾಗತಿಕ TB ವರದಿ 2022ರ ಪ್ರಕಾರ 2021ರ ವರ್ಷದಲ್ಲಿ ಭಾರತದಲ್ಲಿ 1 ಲಕ್ಷ ಜನಸಂಖ್ಯೆಗೆ TB ಸಂಭವ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ದ TB incidence of India per 1 lakh population for the year 2021 as per the global TB report 2022 ಅಂತ ಹೇಳ್ಬಿಟ್ಟು 101, 210, 510, 1200. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು 210 ಆಗಿರುತ್ತೆ. ಇದು ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂತ ಏನ್ ಹೇಳಿದೆ, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಬಿಡುವಂತಹ ಒಂದು ಜಾಗತಿಕ TB ವರದಿ ಏನಿದೆ ಅದನ್ನ ಬಿಡುಗಡೆ ಮಾಡಿತ್ತು. ಇದರಲ್ಲಿ TB ರೋಗ ನಿರ್ಣಯ, ಚಿಕಿತ್ಸೆ, ರೋಗದ ಹೊರೆಯ ಮೇಲೆ COVID-19 ಸಾಂಕ್ರಾಮಿಕದ ಪರಿಣಾಮ ಇವೆಲ್ಲದನ್ನ ಕೂಡ ಬಿಡಲಾಗಿತ್ತು. 2015ಕ್ಕೆ ಹೋಲಿಸಿದ್ರೆ 2021ರಲ್ಲಿ ಭಾರತ ಸಂಭವವು 1 ಲಕ್ಷ ಜನಸಂಖ್ಯೆಗೆ 210 ಆಗಿದೆ. ಸೊ ಇದು 18% ಇಳಿಕೆ ಕಂಡು ಬಂದಿರುವಂತದ್ದು ವಿಶೇಷವಾಗಿದೆ. ಇನ್ನು ಜಾಗತಿಕ ಸರಾಸರಿ 11% ಇದ್ರೆ 7% ಇಂದ ಕುಸಿತ ಆಗಿದೆ. ಸೊ 11% ಮುಂಚೆ ಇತ್ತು ಜಾಗತಿಕವಾಗಿ, ಅದು 7% ಕುಸಿದಿದೆ. ಸೊ ಭಾರತದಲ್ಲಿ ಒಟ್ಟಾರೆ ಈಗ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಕಡಿಮೆ ಮಾಡ್ಕೊಂಡು 36ನೇ ಸ್ಥಾನದಲ್ಲಿದೆ. ವಿಶ್ವ TB ದಿನ ಯಾವಾಗ ಅಂತ ಕೇಳ್ಬೋದು. ವರ್ಲ್ಡ್ TB ಡೇ ಮಾರ್ಚ್ 24 ಅಂದು ಆಚರಿಸಲಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ. ಸೊ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನು ಡೌನ್ಲೋಡ್ ಮಾಡಬಹುದು. ನಿಮ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ವಿಡಿಯೋ ಮೊದಲಿಗೆ ಹೇಳಿದ್ದೇನೆ. ಸೊ ಮುಂದಿನ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ, ಮುಖ್ಯಸ್ಥರ ಸಭೆಯಲ್ಲಿ ಭಾರತದನ್ನು ಪ್ರತಿನಿಧಿಸಿದವರು ಯಾರು? ಹೂ ರೆಪ್ರೆಸೆಂಟೆಡ್ ಇಂಡಿಯಾ in the meeting of Shanghai Cooperation Organization SCO Council of Heads of the Government? ನರೇಂದ್ರ ಮೋದಿ, ಅಮಿತ್ ಶಾ, ಡಾಕ್ಟರ್ ಎಸ್ ಜಯಶಂಕರ್, ರಾಜನಾಥ್ ಸಿಂಗ್. ಸೊ ಸರಿಯಾದ ಉತ್ತರ ಬಂದು ಡಾಕ್ಟರ್ ಎಸ್ ಜಯಶಂಕರ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಇವರು ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಆಗಿರೋ ಅಥವಾ ಸಚಿವ ಆಗಿರೋದ್ರಿಂದ ಇವರು ಕೂಡ ಇದನ್ನ ಭೇಟಿ ನೀಡಿದ್ದಾರೆ. ಸೊ ಭಾರತವನ್ನು ಪ್ರತಿನಿಧಿಸಿದ್ದಾರೆ SCO ದಲ್ಲಿ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು SCO ಸರ್ಕಾರದ ಮುಖ್ಯಸ್ಥರ ಜಂಟಿ ಸಂವಹನ ಮತ್ತು ಒಂದು ಸಭೆಯನ್ನ ಮಾಡಲಾಯಿತು. SCO 15 ಜೂನ್ 2001ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದು ಬೀಜಿಂಗ್ ನಲ್ಲಿ ಇದೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ತಿಳಿದಿರ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿದಿರ್ಲಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕೇಂದ್ರ ಸಚಿವಾಲಯ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯನ್ನ ಪ್ರಾರಂಭಿಸಿದೆ? ಸೊ ವಿಚ್ ಮಿನಿಸ್ಟ್ರಿ ಸ್ಟಾರ್ಟೆಡ್ ದ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ NBS ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಯಾವ ಸಚಿವಾಲಯ ಈ ತರ ಒಂದು ಸ್ಕೀಮ್ ಅನ್ನ ಮಾಡಿದೆ ಅಂತ ಹೇಳಿ? ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ನಗರ ಮತ್ತು ವಸತಿ ವ್ಯವಹಾರಗಳ ಸಚಿವಾಲಯ, ಕೃಷಿ ಸಚಿವಾಲಯ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಆಗಿರುತ್ತೆ. ಸ್ನೇಹಿತರೆ, ಇದು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ CCEA ಅಂತ ಏನ್ ಕರಿತೀವಿ, ಅವರ 2022-23ರ ಋತುವಿನಲ್ಲಿ
P&K ರಸಗೊಬ್ಬರಗಳಿಗೆ ಒಂದು ಈ ರೀತಿ NBS ಅಂತ ಹೇಳ್ಬಿಟ್ಟು ಅಂದ್ರೆ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅನ್ನ ಅನುಮೋದಿಸಿದೆ. ಸೊ 22-23 ದ್ವಿತೀಯಾರ್ಧದಲ್ಲಿ ಫಾಸ್ಫೆಟಿಕ್ ಮತ್ತು ಪೊಟ್ಯಾಸಿಕ್ ರಸಗೊಬ್ಬರಗಳಿಗೆ 51.875 ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನ ಸರ್ಕಾರ ಅನುಮೋದಿಸಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಇದು ಯಾವ ಸಚಿವಾಲಯದ ಅಡಿ ಬರುತ್ತೆ ಅಂತ ಹೇಳಿದ್ರೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇದರಿಂದ ರಸಗೊಬ್ಬರ ತಯಾರಕರಾಗಿರ್ಬೋದು, ಆಮದುದಾರರಾಗಿರ್ಬೋದು ಸಬ್ಸಿಡಿ ದರದಲ್ಲಿ ರಸಗೊಬ್ಬರಗಳನ್ನ ಮಾರಾಟ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ NBS ಸ್ಕೀಮ್ ಬಗ್ಗೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. USFAO ಜಂಟಿ ವರದಿಯ ಪ್ರಕಾರ ಯಾವ ದೇಶದ 8 ಮಿಲಿಯನ್ ಜನರು ಹಸಿವಿನ ಅಪಾಯದಲ್ಲಿದ್ದಾರೆ? ಸೊ ಆಸ್ ಪರ್ ದ USFAO ಜಾಯಿಂಟ್ ರಿಪೋರ್ಟ್ 8 ಮಿಲಿಯನ್ ಪೀಪಲ್ ಆಫ್ ವಿಚ್ ಕಂಟ್ರಿ ಈಸ್ ಅಟ್ ರಿಸ್ಕ್ ಆಫ್ ಹಂಗರ್ ಅಂತ ಹೇಳ್ಬಿಟ್ಟು ನೋಡಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೌತ್ ಸುಡಾನ್, ಕೀನ್ಯಾ, ಉಗಾಂಡಾ, ನೈಜೀರಿಯಾ. ನೋಡಿ ಸ್ನೇಹಿತರೆ, ಯುನೈಟೆಡ್ ಸ್ಟೇಟ್ಸ್ FAO ಒಂದು ಜಾಯಿಂಟ್ ರಿಪೋರ್ಟ್ ಅನ್ನ ಬಿಟ್ಟಿದೆ. ಸೊ ಇದ್ರ ಪ್ರಕಾರ ಸೌತ್ ಸುಡಾನ್ ಏನಿದೆ, ದಕ್ಷಿಣ ಸುಡಾನ್ ದೇಶ ನಿಮ್ಗೆ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರುತ್ತೆ. ಸೊ ಸೌತ್ ಸುಡಾನ್ ದೇಶ ಏನಿದೆ, ಸೊ ಇದು ಈಗ ಅಲ್ಲಿ ಸುಮಾರು 8 ಮಿಲಿಯನ್ ಜನರು ಹಸಿವಿನಿಂದ ಬಳಲುತ್ತಿದ್ದಾರಂತೆ. ಈ ಸಂಖ್ಯೆ ಆ ದೇಶದ 2/3 ಜನಸಂಖ್ಯೆಗೆ ಸಮಾನಾಗಿದೆ. ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಅಂತ ಕೇಳ್ಬೋದು, ಬಿಕಾಸ್ ಇದು ಹಸಿವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಭಾರತದ ಸ್ಥಾನ ಬಂದು 107ನೇ ಸ್ಥಾನದಲ್ಲಿದೆ. ದಕ್ಷಿಣ ಸುಡಾನ್ ಬಗ್ಗೆ ಇಲ್ಲಿ ಬಂದಿರೋದ್ರಿಂದ, ಸೌತ್ ಸುಡಾನ್ ಬಗ್ಗೆ ಬಂದಿರೋದ್ರಿಂದ ಅದರ ರಾಜಧಾನಿ ಕೇಳ್ಬೋದು ಜೂಬಾ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ, ಸೌತ್ ಸುಡಾನ್ ದೇಶದ ಬಗ್ಗೆ ನಿಮ್ಗೆ ತಿಳಿದಿರ್ಲಿ, ಹಾರ್ನ್ ಆಫ್ ಆಫ್ರಿಕಾ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ದಕ್ಷಿಣ ಸುಡಾನ್. ಜಲಸಂಪನ್ಮೂಲ ಅಭಿವೃದ್ಧಿ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ? India signed a MOU with which country on cooperation in the field of water resources development and management? Finland, Denmark, Austria, New Zealand. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡೆನ್ಮಾರ್ಕ್ ಆಗಿರುತ್ತೆ ಸ್ನೇಹಿತರೆ. ಸೊ ಡೆನ್ಮಾರ್ಕ್ ಅಂದ್ರೆ ಜಲಸಂಪನ್ಮೂಲ ಅಭಿವೃದ್ಧಿ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಒಂದು ಡೆನ್ಮಾರ್ಕ್ ಜೊತೆಗೆ ಭಾರತ ಒಂದು MOU ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನ್ ಹೇಳ್ತೀವಿ, ಅದನ್ನ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಸೊ ಹಸಿರು ಕಾರ್ಯತಂತ್ರದ ಸಹಭಾಗಿತ್ವ ಸ್ಥಾಪನೆ ಕುರಿತು 2 ದೇಶಗಳು ಏನಿದೆ, ಡೆನ್ಮಾರ್ಕ್ ಮತ್ತು ಭಾರತ, ಅದು ಡಿಸ್ಕಸ್ ಮಾಡಿದೆ. ಸೊ ವಾರಣಾಸಿಯಲ್ಲಿ ಸ್ಮಾರ್ಟ್ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಗಾಗಿ ಉತ್ಕೃಷ್ಟತಾ ಕೇಂದ್ರ ಮತ್ತು ಶುದ್ಧ ನೀರಿಗಾಗಿ ಸ್ಮಾರ್ಟ್ ಲ್ಯಾಬ್ ಅನ್ನ ಸಹ ಸ್ಥಾಪಿಸಲಾಗುತ್ತೆ ಇದರ ಅಡಿಯಲ್ಲಿ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ, MOU ಬಗ್ಗೆ. ಸೊ ವಾರಣಾಸಿಯಲ್ಲಿ ಇದು ಸ್ಥಾಪನೆ ಆಗ್ತಾ ಇದೆ, ಇದು ಕೂಡ ತಿಳಿದಿರ್ಲಿ. ಸರಿಯಾದ ಉತ್ತರ ಬಂದು ಡೆನ್ಮಾರ್ಕ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಸಂಸ್ಥೆಯು ಅಡಾಪ್ಟೇಷನ್ ಗ್ಯಾಪ್ ವರದಿ 2022 ಬಿಡುಗಡೆ ಮಾಡಿದೆ? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2022? ನೋಡಿ ಆಯ್ಕೆಗಳನ್ನ ನೋಡೋಣ. UNEP, UNICEF, WHO, WTO. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಏನಿದೆ, ಸೊ ಇದು ದ ಅಡಾಪ್ಟೇಷನ್ ಗ್ಯಾಪ್ ವರದಿ 2022 ತೀರಾ ಕಡಿಮೆ, ತೀರಾ ನಿಧಾನ ಹವಾಮಾನ ಹೊಂದಾಣಿಕೆ ವೈಫಲ್ಯವು ಜಗತ್ತಿಗೆ ಅಪಾಯಕ ತಳ್ಳುತ್ತದೆ ಅಂತ ವರದಿಯನ್ನ 2014ರಿಂದ ಪ್ರತಿ ವರ್ಷ ಈ UNEP ಬಿಡುಗಡೆ ಮಾಡ್ತಾ ಬಂದಿದೆ. ಸೊ ಹವಾಮಾನ ಬದಲಾವಣೆ ತಡೆಯಲು ಅಗತ್ಯ ವೈಜ್ಞಾನಿಕ, ಆರ್ಥಿಕ, ಯೋಜನಾ ಮತ್ತು ಅನುಷ್ಠಾನ ಕಾರ್ಯಕ್ರಮಗಳನ್ನ ಇದು ಮೌಲ್ಯಮಾಪನ ಮಾಡುತ್ತೆ. ಸೊ ಮುಂದುವರೆದು ಇದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹವಾಮಾನ ಬದಲಾವಣೆ ತಡೆಯಲು ಕೈಗೊಳ್ಳಬಹುದಾದಂತ ಕ್ರಮಗಳನ್ನ ಕೂಡ ಈ ವರದಿ ತಿಳಿಸುತ್ತೆ. ಸೊ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ ಏನಿದೆ, ಸೊ ಇದು UNEP ಇಂದ ಏನ್ ಬಿಡುಗಡೆ ಆಗುತ್ತೆ, ಇದು ಕೇವಲ ಒಂದು ವರದಿ ಅಷ್ಟೇ ಅಲ್ಲ, ಇದು ಮುಂದೆ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕ್ರಮವನ್ನ ಕೂಡ ಹೇಳುತ್ತೆ. ಸೊ ಸ್ನೇಹಿತರೆ, ಹಾಗಾದ್ರೆ ಈ UNEP ಬಗ್ಗೆ ನಿಮ್ಗೆ ಪ್ರಶ್ನೆ ಬರ್ಬೋದು. ಇದು ಸ್ಥಾಪನೆ ಆಗಿದ್ದು 5 ಜೂನ್ 1972ಗೆ. ಸೊ ಇದ್ರ ಬಗ್ಗೆ ತಿಳಿದಿರಿ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಕೀನ್ಯಾದಲ್ಲಿದೆ, ನೈರೋಬಿ ಅನ್ನೋ ಪ್ಲೇಸ್ ಅಲ್ಲಿ ಕೀನ್ಯಾದಲ್ಲಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. 2022ರಲ್ಲಿ ಭಾರತ G20 ಅಧ್ಯಕ್ಷತೆ ವಿಷಯ ಯಾವುದು? ವಾಟ್ ಇಸ್ ದ ಥೀಮ್ ಆಫ್ ಇಂಡಿಯಾಸ್ G20 ಪ್ರೆಸಿಡೆನ್ಸಿ ಇನ್ 2022? ನಿಮಗೆ ಗೊತ್ತು, ನೀವೆಲ್ಲ ಕಡೆ ಪೋಸ್ಟರ್ಸ್ ನ ನೋಡಿರ್ತೀರಾ G20 ಏನಿದೆ ಅಂತ ಹೇಳಿದ್ರೆ ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಈ ಬಾರಿ G20ಯ ಥೀಮ್ ಆಗಿದೆ. ಸೊ ಇದನ್ನ ನಾವು ಹೇಳೋದಾದ್ರೆ ವಸುದೈವ ಕುಟುಂಬಂ ಅನ್ನೋ ಥೀಮ್ ಅಲ್ಲಿ ಇದನ್ನ ಮಾಡಲಾಗಿದೆ. ಸೊ ಸರಿಯಾದ ಉತ್ತರ ಬಂದು ವಸುದೈವ ಕುಟುಂಬಕಂ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಯುವ ಸಂಶೋಧಕರ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ? ಇಂಡಿಯಾ ರೀಸೆಂಟ್ಲಿ ಹೆಲ್ಡ್ ವೀಕ್ ಆಫ್ ಯಂಗ್ ರಿಸರ್ಚರ್ಸ್ ಪ್ರೋಗ್ರಾಮ್ ವಿತ್ ವಿಚ್ ಕಂಟ್ರಿ?
ಜಪಾನ್, ಜರ್ಮನಿ, ರಷ್ಯಾ, ಅಮೆರಿಕ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜರ್ಮನಿ ಆಗಿರುತ್ತೆ. ಸೊ 2022ರ ಭಾರತ ಮತ್ತು ಜರ್ಮನಿ ಯುವ ಸಂಶೋಧಕರ ಸಪ್ತಾಹವನ್ನ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಸಂಶೋಧನಾ ಮಂಡಳಿ ಏನಿದೆ SCRB ಏನಿದೆ, ಸೊ ಮತ್ತು ಜರ್ಮನ್ ಸಂಶೋಧನಾ ಪ್ರತಿಷ್ಠಾನ DFG ಏನಿದೆ, ಸೊ ಇವೆರಡೂ ಕೂಡ ಜಂಟಿಯಾಗಿ ಇದನ್ನ ಆಯೋಜಿಸಿದೆ. ಸೊ ಸಮ್ಮೇಳನದ ಮುಖ್ಯ ಗುರಿ ಏನಂದ್ರೆ ಆರಂಭಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿರುವ ಸಂಶೋಧಕರು ಹಾಗೂ ವಿಜ್ಞಾನಿಗಳ ನಡುವೆ ಸಹಕಾರವನ್ನು ಉತ್ತೇಜಿಸಲು ಈ ರೀತಿಯಾದಂತಹ ಒಂದು ಸಮ್ಮೇಳನ ಮಾಡಿದ್ದಾರೆ. ಇದು ಎರಡು ದೇಶಗಳಿಂದ ಸುಮಾರು 30ಕ್ಕೂ ಯುವ ಸಂಶೋಧಕರು ಇದಕ್ಕೆ ಭಾಗವಹಿಸಲಿದ್ದಾರೆ. ಸೊ ವಿಜ್ಞಾನದಲ್ಲಿ ಸಮಕಾಲೀನ ವಿಷಯದ ಕುರಿತು ಕೂಡ ಇದನ್ನ ಚರ್ಚಿಸಲಾಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಸೊ ಈ ರೀತಿ ಯಾವುದೇ ಒಂದು ಸಮ್ಮೇಳನ ಆಯ್ತು ಅಂದ್ರೆ ಕೂಡ ಅದ್ರ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಈ ಸ್ಟಾರ್ಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಗುಜರಾತ್, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಕೇರಳ. ಸ್ನೇಹಿತರೆ, ಈ PMGSY ಏನಿದೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಸೊ ಇದರ ಫೇಸ್ 3 ಏನಿದೆ, ಇದರ 3ನೇ ಭಾಗ ಅಂತ ಏನಿದೆ, ಸೊ ಇದು ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು. ಸೊ ಇದು ನಮ್ಮ ಪ್ರಧಾನಿ ಮೋದಿ ಅವರು ಹಿಮಾಚಲ ಪ್ರದೇಶದ ಚಂಬಾದಲ್ಲಿ ಇದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಸೊ ಇದೇನಂತಂದ್ರೆ ರಾಜ್ಯದಲ್ಲಿ ಸುಮಾರು 3125 ಕಿಲೋಮೀಟರ್ ಅಷ್ಟು ಒಂದು ಉದ್ದದ ರಸ್ತೆಯನ್ನ ನವೀಕರಣಕ್ಕಾಗಿ ಹಾಗೂ ದೂರದ ಬ್ಲಾಕ್ ನಲ್ಲಿ 440 ಕಿಲೋಮೀಟರ್ ಉದ್ದದ ರಸ್ತೆಗಳು ಮೇಲ್ದರ್ಜೆಗೇರಿಸಲು ಸೊ ಈ ರೀತಿ ಒಂದು ಮಾಡಲಾಗಿದೆ. ಸೊ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಏನಿದೆ ಇದು ರಸ್ತೆ ನಿರ್ಮಾಣಕ್ಕೆ ಅಂತ ಹೇಳ್ಬಿಟ್ಟು 2000ರಲ್ಲಿ ಇದು ಪ್ರಾರಂಭವಾಗಿತ್ತು. ಸೊ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ರೂಪಿಸಲಾಗಿತ್ತು. ಈ ಯೋಜನೆಯಡಿ 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವ ಋತು ರಸ್ತೆ ಸಮರ್ಪಕ ಕಲ್ಪಿಸಲಾಗುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ನ ಕೇಳ್ಬೋದು. ಈಗ ಸ್ಕೀಮ್ಸ್ ಗಳ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಅದರ ಮೇಲೆ ಪ್ರತಿಯೊಂದು ಮಾಹಿತಿ ಇರ್ಬೇಕು. ಯಾವ ರೀತಿ ಆಬ್ಜೆಕ್ಟಿವ್ ಏನಿದೆ ಅಂತ ಕೇಳ್ತಾರೆ. ಈಗ ಸೊ ಇದನ್ನ ಕೇಳ್ಬೋದು, ನಿಮಗೆ ಸ್ಟೇಟ್ಮೆಂಟ್ ಟೈಪ್ ಅಲ್ಲಿ ಕೇಳ್ಬೋದು. ಸೊ ಈಗ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ 500ಕ್ಕೂ ಹೆಚ್ಚು ಜನ ಇರೋ ಜನಸಂಖ್ಯೆಯಲ್ಲಿ ಎಲ್ಲಾ ಕಾಲಕ್ಕೂ ಬರುವಂತಹ ಎಲ್ಲ ಋತು ರಸ್ತೆ ಸಂಪರ್ಕನ ಮಾಡಲಾಗುತ್ತಾ? ಮೊದಲನೇ ಸ್ಟೇಟ್ಮೆಂಟ್. ಎರಡನೇದು ಫೇಸ್ 3 ಹಿಮಾಚಲ ಪ್ರದೇಶದಲ್ಲಿ ಸ್ಟಾರ್ಟ್ ಆಯ್ತಾ ಅಂತ ಕೇಳ್ಬೋದು. ಸೊ ಈ ತರ ಕೇಳ್ಬಿಟ್ಟು ಎಷ್ಟು ಸ್ಟೇಟ್ಮೆಂಟ್ ಗಳು ಸರಿ ಇದೆ ಅಂತ ಕೇಳ್ಬೋದು. ಸೊ ಹಾಗಾಗಿ ಹೆಚ್ಚು ಮಾಹಿತಿ ತಿಳ್ಕೊಬೇಕಾಗತ್ತೆ. ಸೊ ಇದರ ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಸಂಸ್ಥೆಯು ಜಾಗತಿಕ ಲಸಿಕೆ ಮಾರುಕಟ್ಟೆ ವರದಿ 2022 ಅನ್ನು ಬಿಡುಗಡೆ ಮಾಡಿದೆ? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದ ಗ್ಲೋಬಲ್ ವ್ಯಾಕ್ಸಿನ್ ಮಾರ್ಕೆಟ್ ರಿಪೋರ್ಟ್ 2022? WHO, UNEP, UNICEF, WEF. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO. ಸೊ ಇವರು ಇತ್ತೀಚೆಗೆ ಗ್ಲೋಬಲ್ ಲಸಿಕೆ ಮಾರುಕಟ್ಟೆ ವರದಿ 2022 ಅನ್ನ ಬಿಡುಗಡೆ ಮಾಡಿತ್ತು. ಸೊ ಈ ವರದಿ ಪ್ರಕಾರ 141 ಶತಕೋಟಿ ಡಾಲರ್ ಮೌಲ್ಯದ ಸರಿಸುಮಾರು 16 ಶತಕೋಟಿ ಲಸಿಕೆ ಡೋಸ್ ಗಳನ್ನ 2021ರಲ್ಲಿ ಸರಬರಾಜು ಮಾಡಲಾಗಿದೆ. ಸೀಮಿತ ಲಸಿಕೆ ಪೂರೈಕೆ ಮತ್ತು ಅಸಮಾನ ವಿತರಣೆಯು ಜಾಗತಿಕ ಅಸಮಾನತೆಗಳನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬಿಟ್ಟು ಅದು ಬಹಿರಂಗ ಮಾಡಿದೆ ಈ ರಿಪೋರ್ಟ್ ನಲ್ಲಿ. ಸೊ ಗ್ಲೋಬಲ್ ವ್ಯಾಕ್ಸಿನ್ ಮಾರ್ಕೆಟ್ ರಿಪೋರ್ಟ್ 2022 ಯಾರು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತವು ಸಂಸ್ಕೃತಿ, ವನ್ಯಜೀವಿ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ 4 ತಿಳುವಳಿಕಾ ಒಪ್ಪಂದಗಳನ್ನು ಯಾವ ದೇಶದೊಂದಿಗೆ ಸಹಿ ಹಾಕಿದೆ? ಇಂಡಿಯಾ ಸೈನ್ಡ್ 4 MOUs ಇನ್ ಕಲ್ಚರ್, ವೈಲ್ಡ್ ಲೈಫ್ ಅಂಡ್ ಹೆಲ್ತ್ ವಿತ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು ಕಾಂಬೋಡಿಯಾ, ಶ್ರೀಲಂಕಾ, ಸ್ಪೇನ್, ನೇಪಾಳ. ಸರಿಯಾದ ಉತ್ತರ ಒಂದು ಕಾಂಬೋಡಿಯಾ. ಹೌದು ಸ್ನೇಹಿತರೆ, ಭಾರತ ಮತ್ತು ಕಾಂಬೋಡಿಯಾ ದೇಶಗಳು ಸಂಸ್ಕೃತಿ, ವನ್ಯಜೀವಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ 4 ತಿಳುವಳಿಕಾ ಒಪ್ಪಂದಗಳು ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾಂಪೆನ್ ನಲ್ಲಿ ನಡೆಯುತ್ತಿರುವ ಒಂದು ಏಷ್ಯಾನ್ ಶೃಂಗಸಭೆ ಏನಿದೆ, ಏಷ್ಯಾನ್ ಶೃಂಗಸಭೆ, ಸೊ ಅಲ್ಲಿ ಈ ತರ ಒಂದು MOU ನ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಕಾಂಬೋಡಿಯಾದ ಪ್ರಧಾನಿ ಹುನ್ ಸೆನ್ ನಡುವಿನ ಮತ್ತು ನಮ್ಮ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ನಡುವೆ ಸೊ ಈ ರೀತಿ ದ್ವಿಪಕ್ಷೀಯ ಮಾತುಕತೆ ಆದ್ಮೇಲೆ ಈ ತಿಳುವಳಿಕೆ ಒಪ್ಪಂದ ಸಹಿ ಹಾಕಲಾಯಿತು. ಇನ್ನು ಕಾಂಬೋಡಿಯಾದ ಬಗ್ಗೆ ಹೇಳೋದಾದ್ರೆ ಕಾಂಬೋಡಿಯಾದ ರಾಜಧಾನಿ ಬಂದು ನಾಂಪೆನ್, ಇದರ ನಾಣ್ಯ ಬಂದು ಕಾಂಬೋಡಿಯನ್ ರಿಯಲ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಶ್ವ ಜನಸಂಖ್ಯೆಯ ನಿರೀಕ್ಷಾ ವರದಿ 2022ರ ಪ್ರಕಾರ ನವೆಂಬರ್ 2022ರಂತೆ ವಿಶ್ವದ ಜನಸಂಖ್ಯೆ ಎಷ್ಟು? As per the World Population Prospects 2022, what is the world population as of November 2022? 7 ಬಿಲಿಯನ್, 8 ಬಿಲಿಯನ್, 10 ಬಿಲಿಯನ್, 7.5 ಬಿಲಿಯನ್. ಹೌದು ಸ್ನೇಹಿತರೆ, ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ 2022 ವರದಿ ಬಂದಿತ್ತು. ಸೊ ಇದರಲ್ಲಿ ನವೆಂಬರ್ 15, 2022ರಂದು ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ತಲುಪಿದೆ. ಸೊ 1950ರ ನಂತರ ಮೊದಲ ಬಾರಿಗೆ ಜನಸಂಖ್ಯೆ ಬೆಳವಣಿಗೆಯಲ್ಲಿ 1% ಗಿಂತ ಕಡಿಮೆ ಆಗಿದೆ.
ಸೊ ವಿಶ್ವದ ಜನಸಂಖ್ಯೆಯಲ್ಲಿ 2030 ವೇಳೆಗೆ 8.5 ಶತಕೋಟಿ ಹಾಗೂ 2050 ವೇಳೆಗೆ 9.7 ಶತಕೋಟಿ, 2080 ವೇಳೆಗೆ 10.4 ಶತಕೋಟಿ ದಾಟತ್ತೆ ಅಂತ ಹೇಳ್ಬಿಟ್ಟು ಬೆಳಿಬಹುದು ಅಂತ ಅಂದಾಜಿಸಲಾಗಿತ್ತು. ಸೊ ಪ್ರಸ್ತುತ 1.412 ಶತಕೋಟಿ ಜನಸಂಖ್ಯೆಯನ್ನ ಹೊಂದಿದೆ ಭಾರತ. ಮುಂದಿನ ವರ್ಷ ಪ್ರಸ್ತುತ ಜಾಸ್ತಿಯಾಗಿ ಚೀನಾವನ್ನ ಹಿಂದಿಕ್ಕಿ ವಿಶ್ವದಲ್ಲೇ ಮೊದಲ ಜನಸಂಖ್ಯೆ ಹೆಚ್ಚಿರೋ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕರ್ಸ್ಕೊಳ್ಳುತ್ತೆ. ಇನ್ನು ವಿಶ್ವ ಜನಸಂಖ್ಯಾ ದಿನ ಬಂದ್ಬಿಟ್ಟು ಜುಲೈ 11ಕ್ಕೆ ಆಚರಿಸಲಾಗುತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನ ನೀವು ಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಯಾವ ಜಾಗತಿಕ ಸಂಘಟನೆಯು ಗ್ಲೋಬಲ್ ಶೀಲ್ಡ್ ವಿಮಾ ಉಪಕ್ರಮವನ್ನ ಆರಂಭಿಸಿದೆ? ವಿಚ್ ಗ್ಲೋಬಲ್ ಗ್ರೂಪ್ ಅನೌನ್ಸ್ ದ ಗ್ಲೋಬಲ್ ಶೀಲ್ಡ್ ಇನ್ಶೂರೆನ್ಸ್ ಇನಿಷಿಯೇಟಿವ್? G7 and V20, ವರ್ಲ್ಡ್ ಎಕನಾಮಿಕ್ ಫೋರಂ, UNEP, G2 and V20. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು G7 and V20 ಆಗಿರುತ್ತೆ. ಸೊ ಈಜಿಪ್ಟ್ ನಲ್ಲಿ ನಡೆದ COP27 ಏನ್ ನಡೀತು ಈಜಿಪ್ಟ್ ನಲ್ಲಿ, ಸೊ ಅಲ್ಲಿ ಹವಾಮಾನ ಶೃಂಗಸಭೆಯಲ್ಲಿ G7 ಮತ್ತು V20 ಗುಂಪುಗಳು ಗ್ಲೋಬಲ್ ಶೀಲ್ಡ್ ವಿಮಾ ಎಂಬ ಉಪಕ್ರಮವನ್ನ ಪ್ರಾರಂಭಿಸಿದೆ. ಇದೇನು ಅಂತ ಹೇಳಿದ್ರೆ ಹವಾಮಾನ ವಿಪತ್ತುಗಳು ನಡೆದ ಸಂದರ್ಭದಲ್ಲಿ ಸೊ ವಿಮಾ ಉಪಕ್ರಮವು ದುರ್ಬಲ ಮತ್ತು ಕಡಿಮೆ ಆದಾಯವಿರುವ ರಾಷ್ಟ್ರಗಳಿಗೆ ನೆರವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅಂದ್ರೆ G7 ಮತ್ತು V20 ಗ್ರೂಪ್ಗಳು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಈ ಉಪಕ್ರಮವನ್ನ ಜರ್ಮನಿ $172 ಮಿಲಿಯನ್ ಹಾಗೂ ಕೆನಡಾ, ಐರ್ಲೆಂಡ್, ಡೆನ್ಮಾರ್ಕ್ ದೇಶಗಳು ತಲಾ $40 ಮಿಲಿಯನ್ ಗಳನ್ನ ನೀಡುವುದಾಗಿ ಘೋಷಿಸಿದೆ COP27 ನಲ್ಲಿ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆನ ನೋಡೋಣ. ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕದ ಪ್ರಕಾರ ಹವಾಮಾನ ತಗ್ಗಿಸುವಿಕೆಯಲ್ಲಿ ಯಾವ ದೇಶವು ಮುಂಚೂಣಿಯಲ್ಲಿದೆ? ವಿಚ್ ಕಂಟ್ರಿ ರ್ಯಾಂಕ್ ಫಸ್ಟ್ ಫಾರ್ ದ ಫ್ರಂಟ್ ರನ್ನರ್ ಇನ್ ಕ್ಲೈಮೇಟ್ ಮಿಟಿಗೇಷನ್ ಆಸ್ ಪರ್ ದ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ CCPI? ಡೆನ್ಮಾರ್ಕ್, ಭಾರತ, ಬ್ರೆಜಿಲ್, ಇಂಡೋನೇಷ್ಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಡೆನ್ಮಾರ್ಕ್ ಆಗಿರುತ್ತೆ. ಸೊ ಡೆನ್ಮಾರ್ಕ್ ದೇಶವು ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ ಏನಿದೆ ಸೊ ಇದರ ಪ್ರಕಾರ ಹವಾಮಾನ ತಗ್ಗಿಸುವಿಕೆಯಲ್ಲಿ ಮುಂಚೂಣಿಯಲ್ಲಿರುವ ದೇಶ ಅಂತ ಕರ್ಸ್ಕೊಂಡಿದೆ. ಈ ಸೂಚ್ಯಂಕದಲ್ಲಿ ಜರ್ಮನಿ, ವಾಚ್, ನ್ಯೂಕ್ಲಿಯೋಮೈಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಲೈಮೇಟ್ ಆಕ್ಷನ್ ಜಂಟಿಯಾಗಿ ಬಿಡುಗಡೆ ಮಾಡಿದೆ ಈ ವರದಿಯನ್ನ. ಈ ಸೂಚ್ಯಂಕನ ಪ್ರತಿ ವರ್ಷ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಸೊ ಡೆನ್ಮಾರ್ಕ್ 4ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನವನ್ನ ಭಾರತ ಹೊಂದಿದೆ. ಸೊ 8ನೇ ಸ್ಥಾನದಲ್ಲಿ ಭಾರತ ಇದೆ ಅನ್ನೋದ್ರ ಬಗ್ಗೆ ತಿಳಿದಿರ್ಲಿ. ಮೊದಲ 3 ಸ್ಥಾನಗಳು ಖಾಲಿ ಬಿಡಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತವು ಯಾವ ದೇಶದ ಜೊತೆಗೆ ಲೀಡ್ ಐಟಿ ಶೃಂಗಸಭೆಯನ್ನ ಆಯೋಜಿಸಿದೆ? ಇಂಡಿಯಾ ಹೋಸ್ಟೆಡ್ ದ ಲೀಡ್ ಐಟಿ ಸಮಿಟ್ ಅಲಾಂಗ್ ವಿತ್ ವಿಚ್ ಕಂಟ್ರಿ? ಸ್ವೀಡನ್, ಜಪಾನ್, ಆಸ್ಟ್ರೇಲಿಯಾ, ಡೆನ್ಮಾರ್ಕ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವೀಡನ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಈಜಿಪ್ಟ್ ಅಲ್ಲಿ ನಡೆದಂತ COP27 ಏನಿದೆ ಸೊ ಇದರಲ್ಲಿ ಭಾರತ ಲೀಡ್ ಐಟಿ ಸಮಿಟ್ ಅಂದ್ರೆ ಲೀಡರ್ಶಿಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಸಮಿಟ್ ಅನ್ನ ಆಯೋಜಿಸಿತ್ತು. ಸೊ ಈ ಕಾರ್ಯಕ್ರಮದಲ್ಲಿ ಕೈಗಾರಿಕೆಗಳಾದ ಇಂಗಾಲ ಹೊರಸೂಸುವಿಕೆ ತಗ್ಗಿಸುವಿಕೆ ಕುರಿತು ಇದನ್ನ ಗಮನಿಸ್ತಾರೆ. ಸೊ ಇಂಡಿಯಾ ಇದರಲ್ಲಿ ಲೀಡ್ ಐಟಿ ಸಮಿಟ್ ಅನ್ನ ಮಾಡಿತ್ತು. ಸೊ ಯಾರ ಜೊತೆಗೆ ಅಂತ ಹೇಳಿದ್ರೆ ಸ್ವೀಡನ್ ಜೊತೆಗೆ ಅನ್ನೋದು ನಿಮ್ಗೆ ತಿಳಿದಿರ್ಲಿ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಶಾಂಘೈ ಸಹಕಾರ ಸಂಸ್ಥೆ 2023ರ ಥೀಮ್ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಥೀಮ್ ಆಫ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್? ಸಮರ್ಥನೀಯ SCO, ಸುರಕ್ಷಿತ SCO, ಸಾರ್ವಭೌಮ SCO, ಸಂರಕ್ಷಣೆಯ SCO. ಸರಿಯಾದ ಉತ್ತರ ಬಂದ್ಬಿಟ್ಟು ಸುರಕ್ಷಿತ SCO ಅಂತ ಹೇಳ್ಬಿಟ್ಟು. ಸೊ ಶಾಂಘೈ ಸಹಕಾರ ಸಂಸ್ಥೆ 2023ರ ಅಧ್ಯಕ್ಷತಾ ಭಾರತ ವಹಿಸಲಿದೆ. ಸೊ ಹಾಗೂ 2023ರ ಶೃಂಗಸಭೆಯ ಒಂದು ಥೀಮ್ ಏನಾಗಿದೆ ಅಂದ್ರೆ ಸುರಕ್ಷಿತ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಂದು ಘೋಷಿಸಲಾಗಿದೆ. ಉಜ್ಬೇಕಿಸ್ತಾನದ ಸಮರ್ಕಂಡ್ ನಲ್ಲಿ 2023ರ ಶೃಂಗಸಭೆ ಅಧ್ಯಕ್ಷತೆಯನ್ನ ಭಾರತಕ್ಕೆ ಹಸ್ತಾಂತರಿಸಲಾಗಿತ್ತು. ಇದ್ರ ಬಗ್ಗೆ ತಿಳಿದಿರ್ಲಿ. ಸ್ನೇಹಿತರೆ SCO ಬಗ್ಗೆ ಹೇಳೋದಾದ್ರೆ ಇದು 15 ಜೂನ್ 2001ರಲ್ಲಿ ಸ್ಥಾಪನೆಯಾಗಿತ್ತು. ಬೀಜಿಂಗ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಸಂಸ್ಥೆಯು ಯೂಸಿಂಗ್ ಟೆಕ್ನಾಲಜಿ ಟು ಇಂಪ್ರೂವ್ ಅ ಬಿಲಿಯನ್ ಲೈವ್ಲಿಹುಡ್ ಎಂಬ ವರದಿಯನ್ನ ಬಿಡುಗಡೆ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹಸ್ ರಿಲೀಸ್ಡ್ ಅ ರಿಪೋರ್ಟ್ ಟೈಟಲ್ಡ್ ಯೂಸಿಂಗ್ ಟೆಕ್ನಾಲಜಿ ಟು ಇಂಪ್ರೂವ್ ಅ ಬಿಲಿಯನ್ ಲೈವ್ಲಿಹುಡ್ಸ್ ಅಂತ? ADB, WEF, IMF, ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ಬಂದ್ಬಿಟ್ಟು WEF ಆಗಿರುತ್ತೆ. ಸೊ ಅದಾನಿ ಗ್ರೂಪ್ ನ ಸಹಯೋಗದೊಂದಿಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯೂಸಿಂಗ್ ಟೆಕ್ನಾಲಜಿ ಟು ಇಂಪ್ರೂವ್ ಅ ಬಿಲಿಯನ್ ಲೈವ್ಲಿಹುಡ್ ಎಂಬ ವರದಿಯನ್ನ
ಗುಜರಾತ್ನ ಗಾಂಧಿನಗರದಲ್ಲಿ ಬಿಡುಗಡೆ ಮಾಡಿದೆ. ಸೊ ಈ ವರದಿ ಪ್ರಕಾರ ಭಾರತೀಯ ಕೃಷಿ ತಂತ್ರಜ್ಞಾನ ಏನಿದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಪರಿವರ್ತನೆಯು ಕೇಂದ್ರದಲ್ಲಿ ಡ್ರೋನ್ ಗಳನ್ನ ಬಳಸುವುದರಿಂದ ದೇಶದ ಜಿಡಿಪಿಯನ್ನು 1% 1.5 ಹೆಚ್ಚಿಸಬಹುದು. ಇದು ಮುಂಬರುವ ಭಾರತದಲ್ಲಿ 5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಅಂತ ಇದು ವರದಿ ಮಾಡಿದೆ. ಇದ್ರ ಬಗ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸುದ್ದಿಯಲ್ಲಿ ಕಂಡು ಬಂದ ನಲ್ಲಮಲ್ಲ ಅರಣ್ಯವು ಯಾವ ರಾಜ್ಯದಲ್ಲಿದೆ? ನಲ್ಲಮಲ್ಲ ಫಾರೆಸ್ಟ್ ರೇಂಜ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ is located in which state? ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಆಗಿರುತ್ತೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ಸಂಪರ್ಕಿಸುವ ಸಲುವಾಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕೇಬಲ್ ಆಧಾರಿತ ತೂಗು ಸೇತುವೆಯನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಹಾಗಾಗಿ ಇದು ಸುದ್ದಿಲಿತ್ತು. ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ಸುಂದರವಾದ ನಲ್ಲಮಲ್ಲ ಅರಣ್ಯ ಶ್ರೇಣಿ ಇದೆ. ಇದರ ಮೂಲಕ ಸೇತುವೆ ಹಾದು ಹೋಗುತ್ತೆ. 3 ಕಿಲೋಮೀಟರ್ ಉದ್ದದ ಈ ಸೇತುವೆ ಹೈದರಾಬಾದ್ನ ತಿರುಪತಿ ನಡುವಿನ ಅಂತರವನ್ನ 80 ಕಿಲೋಮೀಟರ್ ಕಡಿಮೆ ಮಾಡುತ್ತೆ. ಸೊ ಈ ನಲ್ಲಮಲ್ಲ ಅರಣ್ಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಇದರ ವ್ಯಾಪ್ತಿ ನಾಗಾರ್ಜುನ ಸಾಗರ, ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಈ ರೀತಿ ಸುದ್ದಿಯಲ್ಲಿರುವಂತಹ ಫಾರೆಸ್ಟ್ ರೇಂಜ್ ಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ನಗರದಲ್ಲಿ ರಾಜ್ಯಗಳ ಗೃಹ ಸಚಿವರ ಚಿಂತನ ಶಿವರ್ 2022 ಆಯೋಜಿಸಲಿತ್ತು? So which city hosted the Chintan Shivar of Home Ministers of States in 2022? ಫರೀದಾಬಾದ್, ಮುಂಬೈ, ಹೈದರಾಬಾದ್, ಗಾಂಧಿನಗರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಫರೀದಾಬಾದ್ ಆಗಿರುತ್ತೆ. ಸೊ ಸ್ನೇಹಿತರೆ, ಹರಿಯಾಣದ ಫರೀದಾಬಾದ್ ನಲ್ಲಿ ರಾಜ್ಯದ ಗೃಹ ಸಚಿವರ ಸಮ್ಮೇಳನನ ಚಿಂತನ್ ಶಿವರ್ 2022 ಆಯೋಜಿಸಲಾಗಿತ್ತು. ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಸಮ್ಮೇಳನದಲ್ಲಿ ಉದ್ದೇಶಿಸಿ ಮಾತನಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆಯ ನೇತೃತ್ವ ವಹಿಸಿದ್ದರು. 8 ರಾಜ್ಯಗಳ ಮುಖ್ಯಮಂತ್ರಿಗಳು, 16 ರಾಜ್ಯದ ಗೃಹ ಸಚಿವರು ಇದರಲ್ಲಿ ಭಾಗವಹಿಸಿದ್ದು, ಸಭೆಯಲ್ಲಿ ಆಂಶಿಕ ಭದ್ರತೆ ಕುರಿತು ಚರ್ಚಿಸಲಾಗಿತ್ತು ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಸೊ ಸ್ನೇಹಿತರೆ, ಸಮ್ಮೇಳನ ಆಯೋಜನೆಗೊಂಡಾಗ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಸ್ಟೇಟ್ ನ್ಯೂಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಕ್ರಮಬದ್ಧವಾಗಿ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅಲ್ಲಿ ಕೊಡಲಾಗಿದೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಯಾವ ರಾಜ್ಯವು ಗ್ರಾಮೀಣ ಪ್ರದೇಶಗಳಲ್ಲಿ 100% ನೀರಿನ ಸಂಪರ್ಕವನ್ನು ಸಾಧಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಅಚೀವ್ಡ್ 100% ಟ್ಯಾಪ್ ವಾಟರ್ ಕನೆಕ್ಷನ್ಸ್ ಇನ್ ರೂರಲ್ ಏರಿಯಾಸ್ ಅಂಡರ್ ಜಲ್ ಜೀವನ್ ಮಿಷನ್? ಗುಜರಾತ್, ತೆಲಂಗಾಣ, ಗೋವಾ, ಕರ್ನಾಟಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಗುಜರಾತ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಗುಜರಾತ್ ಸರ್ಕಾರವು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ 100% ನೀರಿನ ಸಂಪರ್ಕವನ್ನು ನೀಡಿದೆ. 2019ರಲ್ಲಿ ಪ್ರಧಾನಿ ಮೋದಿ ಅವರು ಪ್ರಾರಂಭಿಸಿದ ಯೋಜನೆ 2024ರ ವೇಳೆಗೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನ ಮನೆಗಳಿಗೆ ತಲುಪಿಸುವಂತ ಒಂದು ಗುರಿಯನ್ನ ಹೊಂದಿತ್ತು. ಹರಿಯಾಣ, ಗೋವಾ, ತೆಲಂಗಾಣ, ದಾದರ್ ಮತ್ತು ನಾಗರ್ ಹಾವೇಲಿ, ದಮನ್ ಮತ್ತು ದಿಯು, ಪುದುಚೇರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈಗಾಗಲೇ 100% ನಲ್ಲಿ ನೀರು ನೀಡುವ ಗುರಿಯನ್ನ ಸಾಧಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಇದ್ರ ಬಗ್ಗೆ ತಿಳಿದಿರಲಿಲ್ಲ. ಸೊ ಇದು ರೀಸೆಂಟ್ ಆಗಿರುವಂತದ್ದು, ಅಂದ್ರೆ ಇದು ಮೊದಲನೇದಲ್ಲ, ರೀಸೆಂಟ್ ಆಗಿರುವಂತದ್ದು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಜಲ್ ಜೀವನ್ ಮಿಷನ್ ಬಗ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧವನ್ನ ಡೌನ್ಲೋಡ್ ಮಾಡಿ. ಸೊ ಲಕ್ಷ್ಮೀ ಭಂಡಾರ್ ಯೋಜನೆ ಯಾವ ರಾಜ್ಯ ಸರ್ಕಾರದ ಕಾರ್ಯಕ್ರಮವಾಗಿದೆ? ಲಕ್ಷ್ಮೀ ಭಂಡಾರ್ ಸ್ಕೀಮ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಟೇಟ್ ಗವರ್ಮೆಂಟ್? ಪಶ್ಚಿಮ ಬಂಗಾಳ, ಬಿಹಾರ, ಗುಜರಾತ್, ಉತ್ತರ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಲಕ್ಷ್ಮೀ ಭಂಡಾರ್ ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಭಾಗದ ಸ್ಕಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ ಸರ್ಕಾರವು 25ರಿಂದ 60 ವರ್ಷ ವಯಸ್ಸಿನ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಆರ್ಥಿಕ ನೆರವನ್ನ ನೀಡಲು ಆಗಸ್ಟ್ 21 ಈ ಯೋಜನೆಯನ್ನ ಮಾಡಲಾಗಿತ್ತು. ಸೊ ಲಕ್ಷ್ಮೀ ಭಂಡಾರ ಸ್ಕೀಮ್ ಏನಿದೆ, ಸೊ ಇದರ ಪ್ರಯುಕ್ತ SC ST ವರ್ಗದ ಮಹಿಳೆಯರಿಗೆ ಸುಮಾರು 1000 ರು ನೀಡಲಾಗಿತ್ತು. ಸೊ ಸ್ಕಾಚ್ ಪ್ರಶಸ್ತಿ ಅಂದ್ರೆ ಏನು ಅಂತ, ಈ ಸ್ಕಾಚ್ ಗ್ರೂಪ್ ವತಿಯಿಂದ ನೀಡಲಾಗುತ್ತೆ. ಆರ್ಥಿಕತೆ, ಡಿಜಿಟಲ್ ಕ್ಷೇತ್ರ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆಯಲ್ಲಿ ಉನ್ನತ ಸಾಧನೆಗೈದವರಿಗೆ ಈ ಸ್ಕಾಚ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದರಲ್ಲಿ ನೋಡಿ, ಪ್ರಶಸ್ತಿನೂ ಬಂತು, ಸ್ಕೀಮು ಬಂತು. ಸೊ ಈ ತರ ನಿಮಗೆ ಹೈಬ್ರಿಡ್ ಕ್ವಶನ್ ಗಳನ್ನ ಕೇಳಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧವನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಈಶಾನ್ಯ ಭಾರತದ ಮೊದಲ ಫಿಶ್ ಮ್ಯೂಸಿಯಂ ಅನ್ನ ಯಾವ ರಾಜ್ಯದಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ? ನಾರ್ತ್ ಈಸ್ಟ್ ಇಂಡಿಯಾಸ್ ಫಸ್ಟ್ ಫಿಶ್ ಮ್ಯೂಸಿಯಂ ವಿಲ್ ಬಿ ಸೆಟ್ ಅಪ್ ಇನ್ ವಿಚ್ ಸ್ಟೇಟ್? ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಅಸ್ಸಾಂ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶ ಆಗಿರುತ್ತೆ. ಸೊ ಈಶಾನ್ಯ ಭಾರತದ ಮೊದಲ ಫಿಶ್ ಮ್ಯೂಸಿಯಂ ಅನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಟೆರೈನ್ ಫಿಶ್ ಫಾರ್ಮ್ ಅನ್ನ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಆಗಿ IAP ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಅಂತ ಹೇಳ್ಬಿಟ್ಟು ಸೊ ಹಾಗೆ ಮೇಲ್ದರ್ಜೆಗೇರಿಸಲಾಗುತ್ತೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ. ಅಂದ್ರೆ ಕೇಳ್ಬೋದು, ಇದು ಯಾವ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಅಂತ. PMMSY ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಹೇಳ್ಬಿಟ್ಟು ಕರಿತೀವಿ. ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಅನ್ನ ಮಂಜೂರು ಮಾಡಿದೆ. ಸೊ ಅರುಣಾಚಲ ಪ್ರದೇಶದ ರಾಜಧಾನಿ ಬಂದು ಇಟಾನಗರ, ಇದರ ಮುಖ್ಯ ಬಂದು ಪೆಮಾಕುಂಡು
ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಅರುಣಾಚಲ ಪ್ರದೇಶದ ಬಗ್ಗೆ, ಫಸ್ಟ್ ಫಿಶ್ ಮ್ಯೂಸಿಯಂ ಬಗ್ಗೆ. ಸೊ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಯಾವ ರಾಜ್ಯದಲ್ಲಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ 10 ನಿಮಿಷಗಳ ಧ್ಯಾನ ಅವಧಿಯನ್ನು ನಿಗದಿಪಡಿಸಲು ನಿರ್ದೇಶಿಸಿದೆ? ವಿಚ್ ಸ್ಟೇಟ್ ಡೈರೆಕ್ಟೆಡ್ ಸ್ಕೂಲ್ ಅಂಡ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಟು ಎಂಚರ್ 10-minute ಮೆಡಿಟೇಷನ್ ಸೆಷನ್ಸ್? ಕರ್ನಾಟಕ, ಮಧ್ಯಪ್ರದೇಶ, ತಮಿಳುನಾಡು, ಕೇರಳ. ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ಆಗಿರುತ್ತೆ. ಸೊ ಕರ್ನಾಟಕ ಸರ್ಕಾರವು ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜ್ಗಳಲ್ಲಿ 10 ನಿಮಿಷಗಳ ಕಾಲ ಒಂದು ಮೆಡಿಟೇಷನ್ ಸೆಷನ್ಸ್ ಅನ್ನ ಮಾಡಿಸ್ಬೇಕು ಅಂತ ಒಂದು ನಿರ್ದೇಶನ ಮಾಡಿದೆ. ಸೊ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಧ್ಯಾನ ಅಧಿವೇಶನ ನಡೆಯುತ್ತಿದೆ. ಇದು ಮಕ್ಕಳಿಗೆ ಏಕಾಗ್ರತೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಉತ್ತಮ ಆಲೋಚನೆ ಆಗಿರ್ಬೋದು, ಇದನ್ನೆಲ್ಲ ಕೊಡುತ್ತೆ. ಸೊ ಜೂನ್ 21ರಂದು ಭಾರತದಾದ್ಯಂತ ಯೋಗ ದಿನವನ್ನ ಆಚರಿಸಲಾಗುತ್ತೆ. ಸೊ ಸ್ನೇಹಿತರೆ, ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದ ನಡುವೆ ಒಂದು ವಿಡಿಯೋನ ನಾವು ಜೀವ ಸಂಸ್ಥೆಯಲ್ಲಿ ಬಿಟ್ಟಿದ್ದೇವೆ. ಸೊ ಅದನ್ನ ಒಮ್ಮೆ ಚೆಕ್ ಮಾಡಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ರಾಜ್ಯವು ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ ಮತ್ತು ಎಕ್ಸ್ಪೋ 2022 ಆಯೋಜಿಸುತ್ತದೆ? ವಿಚ್ ಸ್ಟೇಟ್ ಹೋಸ್ಟ್ ದ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ ಅಂಡ್ ಎಕ್ಸ್ಪೋ 2022? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಕೇರಳ ಆಗಿರುತ್ತೆ. ಸೊ ಸ್ನೇಹಿತರೆ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಏನಿದೆ, ಸೊ ಇದು ಕೇರಳ ಸರ್ಕಾರದ ಸಹಯೋಗದೊಂದಿಗೆ ಕೊಚ್ಚಿಯಲ್ಲಿ 15ನೇ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ ಮತ್ತು ಎಕ್ಸ್ಪೋ ಅನ್ನ ಆಯೋಜನೆ ಮಾಡಿದೆ. ಸೊ UMI ಅಂತ ಕರಿತೀವಿ, ಅರ್ಬನ್ ಮೊಬಿಲಿಟಿ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಈ ಸಮ್ಮೇಳನದ ಉದ್ದೇಶ ಏನಾಗಿರುತ್ತೆ ಅಂದ್ರೆ ನಗರಗಳಿಗೆ ಮಾಹಿತಿಯನ್ನ ನೀಡೋದು, ಅತ್ಯುತ್ತಮ ನಗರ ಸಾರಿಗೆಯನ್ನ ನವೀಕೃತಗೊಳಿಸೋದು. ಸೊ ಕೇಂದ್ರ ಮತ್ತು ರಾಜ್ಯದ ನೀತಿ ನಿರೂಪಕರು, ಮೆಟ್ರೋ ರೈಲು ಕಂಪನಿಗಳು, ವ್ಯವಸ್ಥಾಪಕ ನಿರ್ದೇಶಕರು, ಸಾರಿಗೆ ಸಂಸ್ಥೆಗಳ ಮುಖ್ಯ ಕಾರ್ಯದರ್ಶಿಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇದೆಲ್ಲಿ ನಡೀತು ಅಂದ್ರೆ ಕೇರಳದ ಕೊಚ್ಚಿಯಲ್ಲಿ ನಡೀತು. ಇದು ಎಷ್ಟನೇ ಆವೃತ್ತಿ ಅಂದ್ರೆ 15ನೇ ಆವೃತ್ತಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. US ನ್ಯೂಸ್ ಮತ್ತು ವರ್ಲ್ಡ್ ರಿಪೋರ್ಟ್ ಪ್ರಕಾರ ಯಾವ ದೇಶವು ಅಗ್ಗದ ಉತ್ಪಾದನಾ ವೆಚ್ಚವನ್ನ ಹೊಂದಿದೆ? ಸೊ ಆಸ್ ಪರ್ ದ US ನ್ಯೂಸ್ ಅಂಡ್ ವರ್ಲ್ಡ್ ರಿಪೋರ್ಟ್, ವಿಚ್ ಕಂಟ್ರಿ ಹ್ಯಾಸ್ ದ ಚೀಪೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಭಾರತ, ಚೀನಾ, ಜಪಾನ್ ಮತ್ತು ರಷ್ಯಾ. ಸ್ನೇಹಿತರೆ, ಈ US ನ್ಯೂಸ್ ಮತ್ತು ವರ್ಲ್ಡ್ ರಿಪೋರ್ಟ್ ಏನಿದೆ ಇದ್ರ ಪ್ರಕಾರ 85 ರಾಷ್ಟ್ರಗಳಲ್ಲಿ ಚೀನಾ ಮತ್ತು ವಿಯೆಟ್ನಾಂಗಿಂತ ಭಾರತವು ಅಗ್ಗದ ಉತ್ಪಾದನಾ ವೆಚ್ಚವನ್ನ ಹೊಂದಿದೆ. ಸೊ ಉತ್ಪಾದನಾ ವೆಚ್ಚ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಭಾರತ ಚೀನಾ ಮತ್ತು ವಿಯೆಟ್ನಾಂಗಿಂತ ಇನ್ನು ಕಡಿಮೆ ಅಗ್ಗವಾಗಿ ಹೊಂದಿದೆ. ಸೊ ಇನ್ನು ಭಾರತ ಒಟ್ಟಾರೆ ಅತ್ಯುತ್ತಮ ರಾಷ್ಟ್ರಗಳ ಶ್ರೇಯಾಂಕದಲ್ಲಿ 31ನೇ ಸ್ಥಾನ ಪಡ್ಕೊಂಡಿದೆ ಈ ವರದಿ ಪ್ರಕಾರ, ಮತ್ತು ವ್ಯಾಪಾರ ಮುಕ್ತ ವಿಭಾಗದಲ್ಲಿ 37ನೇ ಸ್ಥಾನ ಪಡ್ಕೊಂಡಿದೆ. ಒಟ್ಟಾರೆ ಅತ್ಯುತ್ತಮ ರಾಷ್ಟ್ರಗಳ ಶ್ರೇಯಾಂಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಗ್ರಸ್ಥಾನದಲ್ಲಿದೆ, ಜರ್ಮನಿ, ಕೆನಡಾ, US ಮತ್ತು ಸ್ವೀಡನ್ ನಂತರದ ಸ್ಥಾನದಲ್ಲಿದೆ. ಸೊ ಸ್ನೇಹಿತರೆ, ಈ ವರದಿಗಳನ್ನ ನಿಮ್ಗೆ ಹೇಳಿದೆ. ಸೊ ಯಾವುದೇ ಒಂದು ವರದಿಯನ್ನು ಅಂತ ಇದು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ, ಅದರಲ್ಲಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟು ಸ್ಥಾನ ಮೇಲೇರಿದೆ, ಎಷ್ಟು ಸ್ಥಾನ ಕೆಳಗೇರಿದೆ. ಸೊ ಹಾಗಾದ್ರೆ ಆ ವಲಯದಲ್ಲಿ ಭಾರತದಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಸ್ಕೀಮ್ಸ್ ಏನು, ಈ ರೀತಿಯಾದಂತಹ ವಿಚಾರಗಳನ್ನ ನೀವು ಕರೆಂಟ್ ಅಫೇರ್ಸ್ ನಲ್ಲಿ ನೋಡ್ಕೋಬೇಕಾಗತ್ತೆ. ಅವೆಲ್ಲ ವಿಚಾರಗಳನ್ನ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅಲ್ಲಿ ನೀಡಲಾಗಿದೆ, ಅದನ್ನೊಮ್ಮೆ ಗಮನಿಸಿ. ಸೊ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಭಾರತದಲ್ಲಿ ಗಂಗಾ ಉತ್ಸವವನ್ನ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತೆ? ದ ಗಂಗಾ ಉತ್ಸವ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ ವಿಚ್ ಮಂತ್ ಅಂತ ಹೇಳ್ಬಿಟ್ಟು. ಸೊ ನವೆಂಬರ್, ಡಿಸೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್. ಸರಿಯಾದ ಉತ್ತರ ಬಂದ್ಬಿಟ್ಟು ನವೆಂಬರ್. ಹೌದು ಸ್ನೇಹಿತರೆ, ಸ್ವಚ್ಛ ಗಂಗಾ ನದಿಗಾಗಿನ ರಾಷ್ಟ್ರೀಯ ಮಿಷನ್ ಕೇಂದ್ರ ಜಲಶಕ್ತಿ ಸಚಿವಾಲಯವು ಗಂಗಾ ಉತ್ಸವ 2022ನ್ನ 4 ನವೆಂಬರ್ ನಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಸೊ NMCG 2017, NMCG ಅಂತ ಕರಿತೀವಿ ಇದನ್ನ. ಸೊ ನ್ಯಾಷನಲ್ ಮಿಷನ್ ಆನ್ ಕ್ಲೀನ್ ಗಂಗಾ ಅಂತ ಹೇಳ್ಬಿಟ್ಟು. ಸೊ ಇದನ್ನ 2017ರಲ್ಲಿ ಪ್ರತಿ ವರ್ಷ ನವೆಂಬರ್ 4 ನವೆಂಬರ್ 4ಗೆ ಇದನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದೆ. ಈ ಗಂಗಾ ಉತ್ಸವ 2022ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ನದಿಯನ್ನ ಕಾಪಾಡೋದು ಮತ್ತೆ ನದಿ ಪ್ರದೇಶಗಳನ್ನ ಪುನರ್ಜೀವನದ ಮಹತ್ವದ ಕುರಿತು ಅವೇರ್ನೆಸ್ ಅಥವಾ ಜಾಗೃತಿಯನ್ನ ಮೂಡಿಸೋದಾಗಿರುತ್ತೆ. ಇನ್ನು ರಾಷ್ಟ್ರೀಯ ಜಲ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂದ್ರೆ ಮಾರ್ಚ್ 22ನೇ ತಾರೀಕು. ಸೊ ಮಾರ್ಚ್ 22ನೇ ತಾರೀಕು ರಾಷ್ಟ್ರೀಯ ಜಲ ದಿನವನ್ನ ಆಚರಿಸಲಾಗತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇದೇ ರೀತಿ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ 2022ರಲ್ಲಿ ಆಗ್ರೋಟೆಕ್ ಇಂಡಿಯಾ ಅಗ್ರಿ ಮತ್ತು ಫುಡ್ ಟೆಕ್ನಾಲಜಿ ಫೇರ್ ಅನ್ನು ಯಾವ ನಗರ ಆಯೋಜಿಸುತ್ತದೆ? ವಿಚ್ ಸಿಟಿ ವಿಲ್ ಹೋಸ್ಟ್ ಆಗ್ರೋಟೆಕ್ ಇಂಡಿಯಾ ಅಗ್ರಿ ಅಂಡ್ ಫುಡ್ ಟೆಕ್ನಾಲಜಿ ಫೇರ್ ಇನ್ 2022? ಚಂಡೀಗಢ, ಪುಣೆ, ಸೂರತ್, ಬೆಂಗಳೂರು. ಸರಿಯಾದ ಉತ್ತರ ಚಂಡೀಗಢ ಆಗಿರುತ್ತೆ. ಹೌದು ಸ್ನೇಹಿತರೆ, CII ಭಾರತೀಯ ಕೈಗಾರಿಕಾ ಒಕ್ಕೂಟ ಏನಿದೆ, ಸೊ ಆಯೋಜಿಸಿರುವ ಅಗ್ರೋಟೆಕ್ ಇಂಡಿಯಾದ 15ನೇ ಆವೃತ್ತಿ ಚಂಡೀಗಢನಲ್ಲಿ ನಡೆಯಿತು. ಸೊ ಇದರಲ್ಲಿ APEDA, CII ಇವೆಲ್ಲ ಸೇರ್ಕೊಂಡು ಈ ಒಂದು ಸಮ್ಮೇಳನ ಮಾಡಿದೆ. ಇದರಲ್ಲಿ ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ಸುಸ್ಥಿರ ಕೃಷಿ ಮತ್ತು ಆಹಾರ ಭದ್ರತೆಗೆ ಡಿಜಿಟಲ್
ಪರಿವರ್ತನೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆನ ನೋಡೋಣ. ಸಿವಿಲ್ ಏರ್ ನ್ಯಾವಿಗೇಷನ್ ಸರ್ವಿಸಸ್ ಸಂಘಟನೆ, ಕ್ಯಾನ್ಸೋ ಅಂತ ಕರಿತೀವಿ. ಸೊ ಸಿವಿಲ್ ಏರ್ ನ್ಯಾವಿಗೇಷನ್ ಸರ್ವಿಸಸ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ಸೊ ಇದರ ಆತಿಥೇಯ ರಾಜ್ಯ ಯಾವುದು ಅಂತ, ಗೋವಾ, ಮುಂಬೈ, ಸೂರತ್, ಪುಣೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋವಾ ಆಗಿರುತ್ತೆ. ಸೊ ನವೆಂಬರ್ 22ರಲ್ಲಿ ಏನಾಗಿತ್ತು ಅಂದ್ರೆ 3 ದಿನಗಳ ಕಾಲ ನಾಗರಿಕ ವಾಯು ಸಂಚಾರ ಸೇವೆಗಳ ಸಂಸ್ಥೆ, ಕ್ಯಾನ್ಸೋ ಅಂತ ಏನ್ ಕರಿತೀವಿ. ಕ್ಯಾನ್ಸೋದು ಫುಲ್ ಫಾರ್ಮ್ ನೋಡಿ, ಸಿವಿಲ್ ಏರ್ ನ್ಯಾವಿಗೇಷನ್ ಸರ್ವಿಸಸ್ ಆರ್ಗನೈಸೇಷನ್, ಕ್ಯಾನ್ಸೋ. ಸೊ ಇದರ ಸಮ್ಮೇಳನವನ್ನು ಆಯೋಜಿಸಿತ್ತು. ಸೊ ಜಾಗತಿಕವಾಗಿ ಯೋಚಿಸಿ, ಪ್ರಾದೇಶಿಕವಾಗಿ ಸಹಯೋಗಿಸಿ, ಸ್ಥಳೀಯವಾಗಿ ಸಾಧಿಸಿ ಎಂಬುದು ಈ ವರ್ಷದ ಥೀಮ್ ಆಗಿತ್ತು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಏಷ್ಯಾ ಪೆಸಿಫಿಕ್ ಪ್ರದೇಶ ಮತ್ತು ಅದರ ಆಚೆಗಿನ ಪ್ರತಿನಿಧಿಗಳು ಇದಕ್ಕೆ ಭಾಗವಹಿಸಿದ್ರು. ಕ್ಯಾನ್ಸೋ 1996 ಅಲ್ಲಿ ಸ್ಥಾಪನೆ ಆಗಿತ್ತು. ಇದರ ಮುಖ್ಯ ಕಚೇರಿ ನೆದರ್ಲ್ಯಾಂಡ್ ನ ಆಮ್ಸ್ಟರ್ಡ್ಯಾಮ್ ನಲ್ಲಿದೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ರೀತಿ ಟೆಲಿಗ್ರಾಮ್ ಮತ್ತು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮಗೆ ವಿಡಿಯೋ ಮೊದಲಿನಲ್ಲಿ ಹೇಳಲಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2020-21ನೇ ಸಾಲಿನ ಶಾಲಾ ಶಿಕ್ಷಣ ಗ್ರೇಡ್ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಸ್ಕೂಲ್ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ವಾಸ್ ರಿಲೀಸ್ಡ್ ಬೈ ಶಿಕ್ಷಣ ಸಚಿವಾಲಯ, ಆರೋಗ್ಯ ಸಚಿವಾಲಯ, ಎಂಎಸ್ಎಂಇ, ಅರಣ್ಯ ಇಲಾಖೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಶಿಕ್ಷಣ ಸಚಿವಾಲಯ. ಕೇಂದ್ರ ಶಿಕ್ಷಣ ಸಚಿವಾಲಯ ಪ್ರಕಟಿಸಿದ 2020-21ನೇ ಸಾಲಿನ ಶಾಲಾ ಶಿಕ್ಷಣ ಗ್ರೇಡ್ ಸೂಚ್ಯಂಕ ಏನಿದೆ, ಸೊ ಇದರಲ್ಲಿ ಕೇರಳ, ಮಹಾರಾಷ್ಟ್ರ, ಪಂಜಾಬ್ ಅಗ್ರಸ್ಥಾನ ಪಡ್ಕೊಂಡಿದೆ. ಅರುಣಾಚಲ್ ಪ್ರದೇಶ ಅತ್ಯಂತ ಕನಿಷ್ಠ ಮಟ್ಟದ ನಿರ್ವಹಣೆ ತೋರಿದ ರಾಜ್ಯವಾಗಿದೆ. ಕರ್ನಾಟಕದ್ದು ಎಷ್ಟನೇ ಸ್ಥಾನ ಅಂತ ಕೇಳ್ಬೋದು. ಕರ್ನಾಟಕದ್ದು 14ನೇ ಸ್ಥಾನದಲ್ಲಿ ಇದೆ. ಸೊ ಈ ಸೂಚ್ಯಂಕ ಜಿಲ್ಲಾ ಮಟ್ಟದಲ್ಲಿ ಶಾಲೆಗಳ ಸಾಧನೆಯನ್ನ ಅಳೆಯುತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ನಿಮ್ಗೆ ನಾನು ಹೇಳ್ತಾ ಇದ್ದೆ, ರಿಪೋರ್ಟ್ ಅನ್ನ ಓದ್ತಾ ಯಾರು ಬಿಡುಗಡೆ ಮಾಡ್ತಾರೆ, ಅದರಲ್ಲಿ ಸ್ಥಾನಗಳು ಏನೇನಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಕೇಂದ್ರ ಸರ್ಕಾರದ ಯಾವ ಸಚಿವಾಲಯವು ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ 2023 ಟೂಲ್ ಕಿಟ್ ಅನ್ನ ಪ್ರಾರಂಭಿಸಿತು? Which union ministry launched the Swachh Survekshan Gramin 2023 ಟೂಲ್ ಕಿಟ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಜಲಶಕ್ತಿ ಸಚಿವಾಲಯ, ಗೃಹ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆರೋಗ್ಯ ಸಚಿವಾಲಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಜಲಶಕ್ತಿ ಸಚಿವಾಲಯ ಆಗಿರುತ್ತೆ. ಅವು ಸ್ನೇಹಿತರೆ ವಾಶ್ ಅಂತ ಹೇಳ್ಬಿಟ್ಟು, ಅಂದ್ರೆ WASH ಅಂತ ಹೇಳ್ಬಿಟ್ಟು ಭಾಗಿದಾರಿಕೆ ಮುಂದಿನ ದಾರಿ ಎಂಬ ತಾಂತ್ರಿಕ ಅಧಿವೇಶನ ನಡೆಸಿತ್ತು. ಸೊ ಈ ಸಮಯದಲ್ಲಿ ಇಲಾಖೆ ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ 2023 ಟೂಲ್ ಕಿಟ್ ಅನ್ನ ಬಿಡುಗಡೆ ಮಾಡಿತ್ತು. ಸೊ ವಾಶ್ ಅಂದ್ರೆ ಏನು ಅಂತ, WASH ಅಂದ್ರೆ ಏನು ಅಂತ, ವಾಟರ್, ಸ್ಯಾನಿಟೇಷನ್ ಅಂಡ್ ಹೈಜೀನ್ ಅಂತ ಕರಿತೀವಿ. WASH ಅಂತ ಒಂದು ಅಬ್ರಿವಿಯೇಷನ್ ಅಥವಾ ಅಕ್ರೋನಿಮ್ ಅನ್ನ ಏನ್ ಮಾಡಿದ್ದೇವೆ. ಸೊ ಇದನ್ನ ತಿಳ್ತಾರೆ. ಸ್ವಚ್ಛ ಸರ್ವೇಕ್ಷಣ್ ಗ್ರಾಮೀಣ ಅಭಿಯಾನವನ್ನ 2018ರಲ್ಲಿ ಮಾಡಲಾಗಿತ್ತು. ಸ್ವಚ್ಛ ಭಾರತ ಕಾರ್ಯಕ್ರಮದಡಿ ಇದನ್ನ ಪ್ರಾರಂಭಿಸಲಾಗಿತ್ತು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಹಾವು ಕಡಿತ ಕುರಿತು ಇತ್ತೀಚಿನ ಜಾಗತಿಕ ಅಧ್ಯಯನದ ಪ್ರಕಾರ ಹಾವು ಕಡಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಯಾವ ದೇಶದಲ್ಲಿ ಹೆಚ್ಚು? As per the recent global study on snake bites, the number of deaths due to snake bites was highest in which country? Uganda, ಭಾರತ, ಕೀನ್ಯಾ, ಈಜಿಪ್ಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ. ಹೌದು ಸ್ನೇಹಿತರೆ, ಸ್ನೇಕ್ ಬೈಟ್ಸ್ ಗೆ ಸಂಬಂಧಪಟ್ಟಂತ ಬಂದಿರೋ ವರದಿಯಲ್ಲಿ 2019ರಲ್ಲಿ ಹಾವು ಕಡಿತದಿಂದ ವಿಶ್ವದಾದ್ಯಂತ 63,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರೆ ಭಾರತದಲ್ಲಿ ಅತಿ ಹೆಚ್ಚು 51,000 ಮಂದಿ ಭಾರತದಲ್ಲಿ ಇದ್ ಮಾಡಿದ್ರು. ಸೊ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ GBD ಅಂತ ಏನ್ ಕರಿತೀವಿ ಇಂದ ರೂಪಿಸಲ್ಪಟ್ಟ ಈ ಅಧ್ಯಯನ ಹಾವು ಕಡಿತ ವಿಷಯ ಮಾರಣಾಂತಿಕ ನಿರ್ಲಕ್ಷ್ಯದ ಉಷ್ಣವಲಯದ ಕಾಯಿಲೆ NTD ಆಗಿದೆ. ಸೊ ಇದ್ರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸ್ನೇಕ್ ಬೈಟ್ಸ್ ಇಂದ ಸಾವನ್ನಪ್ತಾರೆ ಅನ್ನೋದು ಈ ವರದಿ ಹೇಳಿದೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇದು ಪ್ರಶ್ನೆ ಬರ್ಬೋದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ಸಂಸ್ಥೆಯು ಆಹಾರ ಮತ್ತು ಕೃಷಿ ಸ್ಥಿತಿ ವರದಿಯನ್ನ ಬಿಡುಗಡೆ ಮಾಡಿದೆ? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸಸ್ ದ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ರಿಪೋರ್ಟ್, SOFA ರಿಪೋರ್ಟ್ ಅಂತ ಕರಿತೀವಿ. ಸೊ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ಆಹಾರ ಮತ್ತು ಕೃಷಿ ಸ್ಥಿತಿ ಅಂತ ಕನ್ನಡದಲ್ಲಿ. ಇದನ್ನ ಬಿಡುಗಡೆ ಮಾಡೋದು ಯಾರು ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ರಾಷ್ಟ್ರೀಯ ನೀತಿ ಆಯೋಗ, FAO, UNEP, UNFCC. ಸರಿಯಾದ ಉತ್ತರ ಬಂದ್ಬಿಟ್ಟು FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಸೊ ಇವರು ಪ್ರತಿ ವರ್ಷ ಒಂದು ವರದಿಯನ್ನ, ಪ್ರಮುಖ ವರದಿಗಳಲ್ಲಿ ಇದೊಂದಾಗಿದೆ. 2022ರ ವರದಿ ಆವೃತ್ತಿಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸುವ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿನ ಯಾಂತ್ರೀಕರಣ ಹೇಗೆ ಕೊಡುಗೆ ನೀಡುತ್ತೆ ಅಂತ ಹೇಳ್ಬಿಟ್ಟು ಇತ್ತು. ಇದು ಅಪಾಯಗಳನ್ನ ತಗ್ಗಿಸಿ ಪ್ರಯೋಜನವನ್ನ ಗರಿಷ್ಠಗೊಳಿಸೋದು ಇದರ ಉದ್ದೇಶ ಆಗಿತ್ತು. ಸೊ FAO ಬಗ್ಗೆ ಹೇಳೋದಾದ್ರೆ ಇದು 1945 ಅಲ್ಲಿ ಸ್ಥಾಪನೆ ಆಗಿತ್ತು. ಇದರ ಹೆಡ್ ಕ್ವಾರ್ಟರ್ಸ್ ರೋಮ್, ಇಟಲಿಯಲ್ಲಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. IBAC question, the first to be completed under the Shyam Prasad Mukherjee urban mission is in which state ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಮಿಜೋರಾಂ, ಅಸ್ಸಾಂ, ತ್ರಿಪುರಾ, ಮೇಘಾಲಯ. ಸೊ
ನೋಡಿ, ಮಿಜೋರಾಂನ ಐಜಾಲ್ ಜಿಲ್ಲೆಯಲ್ಲಿ ಐಬ್ಯಾಕ್ ಕ್ಲಸ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಮಿಷನ್ ಅಂತ ಹೇಳ್ಬಿಟ್ಟು, ಸೊ ಇದರಲ್ಲಿ ಮೊದಲ ಕ್ಲಸ್ಟರ್ ರೆಡಿ ಆಗಿದೆ. ಇದು 2016ರಲ್ಲಿ ಪ್ರಧಾನಮಂತ್ರಿಯವರು ನಗರ ಪ್ರದೇಶ ಎಂದು ಗ್ರಹಿಸುವ ಮತ್ತು ಸ್ಥಳೀಯ ಆರ್ಥಿಕ ಗ್ರಾಮೀಣ ಪ್ರದೇಶಗಳಿಗೆ ಸೌಕರ್ಯವನ್ನು ಒದಗಿಸಲು ಪ್ರಾರಂಭಿಸಲಾಗಿತ್ತು. ಸೊ ಗ್ರಾಮೀಣಾಭಿವೃದ್ಧಿ ಸಚಿವಾಡಿಯಲ್ಲಿ ಈ ಮಿಷನ್ ಅನ್ನ ಪ್ರಾರಂಭಿಸಲಾಗಿತ್ತು. ಮಿಜೋರಾಂ ರಾಜಧಾನಿ ಐಜಾಲ್, ಮುಖ್ಯಮಂತ್ರಿ ಜರ್ಮತಾಂಗಾ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಈ ಮಿಷನ್ ಎಲ್ಲಿ ಸ್ಟಾರ್ಟ್ ಆಗಿತ್ತು, ಸೊ ಇದರ ಉದ್ದೇಶ ಏನು, ಈ ರೀತಿಯಾದಂತಹ ಬಗ್ಗೆ ನಿಮಗೆ ವಿಷಯ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಸಂಸ್ಥೆಯು ಇನೋವೇಷನ್ ಫಾರ್ ಯು ಕಾಫಿ ಟೇಬಲ್ ಪುಸ್ತಕದ 4ನೇ ಆವೃತ್ತಿಯ ಬಿಡುಗಡೆ ಮಾಡಿತ್ತು? ವಿಚ್ ಇನ್ಸ್ಟಿಟ್ಯೂಷನ್ ಲಾಂಚ್ ದ 4th ಎಡಿಷನ್ ಇನೋವೇಷನ್ ಫಾರ್ ಯು ಅ ಕಾಫಿ ಟೇಬಲ್ ಬುಕ್ ಅಂತ ಹೇಳ್ಬಿಟ್ಟು? ನೀತಿ ಆಯೋಗ, RBI, UIDAI, ಗೃಹ ಕಾರ್ಯದರ್ಶಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನೀತಿ ಆಯೋಗ. ಸೊ ಹೌದು ಸ್ನೇಹಿತರೆ, AIM ಅಂತ ಕರಿತೀವಿ. ಅಟಲ್ ಇನೋವೇಷನ್ ಮಿಷನ್ ಏನಿದೆ ಅದರಿಂದ ಇನೋವೇಷನ್ ಫಾರ್ ಯು ಎಂಬ ಒಂದು ಕಾಫಿ ಟೇಬಲ್ ಪುಸ್ತಕವನ್ನ 4ನೇ ಆವೃತ್ತಿಯನ್ನ ಬಿಡುಗಡೆ ಮಾಡಿದೆ. ಸೊ ಇದು ಬಿಡುಗಡೆ ಮಾಡಿದ್ದು ನೀತಿ ಆಯೋಗ ಆಗಿದೆ. ಸೊ ಇದರಲ್ಲಿ ಏನಂದ್ರೆ ಸ್ಟಾರ್ಟ್ಅಪ್ ಯಶೋಗಾಥೆಗಳನ್ನ ತಿಳಿಸೋದು. ಪುಸ್ತಕದ 4ನೇ ಆವೃತ್ತಿ ಭಾರತ 7ರಿಂದ 5 ಯಶಸ್ವಿ ಮಹಿಳಾ ಸ್ಟಾರ್ಟ್ಅಪ್ ಉದ್ಯಮದಾರರನ್ನು ಪರಿಚಯಿಸೋದು. ಇನ್ನು ನೀತಿ ಆಯೋಗದ ಬಗ್ಗೆ ಹೇಳೋದಾದ್ರೆ ಇದು 2015ಕ್ಕೆ ಪ್ರಾರಂಭ ಆಗಿತ್ತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಪ್ರಸ್ತುತ ಅಧ್ಯಕ್ಷರು ನರೇಂದ್ರ ಮೋದಿ ಅವರು, ಉಪಾಧ್ಯಕ್ಷರು ಸುಮನ್ ಬೇರಿ ಮತ್ತು CEO ಬಂದು ಪರಮೇಶ್ವರನ್ ಅಯ್ಯರ್. ಸೊ ಇದಕ್ಕಿಂತ ಮುಂಚೆ ಅಮಿತಾಬ್ ಕಾಂತ್ ಅವರಿದ್ರು. ಸೊ ಇದು ಹೊಸ ನೇಮಕಾತಿ ಕೂಡ ಆಗಿತ್ತು. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾಶ್ರಮದ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಕೇಂದ್ರ ಸರ್ಕಾರದ ಯಾವ ಸಚಿವಾಲಯವು ರಾಷ್ಟ್ರೀಯ ಜೈವಿಕ ಇಂಧನ ಕಾರ್ಯಕ್ರಮವನ್ನು ಅಧಿಸೂಚಿಸಿದೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ನೋಟಿಫೈಡ್ ದ ನ್ಯಾಷನಲ್ ಬಯೋ ಎನರ್ಜಿ ಪ್ರೋಗ್ರಾಮ್? ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ಶಕ್ತಿ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, MSME ಸಚಿವಾಲಯ. ಸೊ ಸ್ನೇಹಿತರೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಏನಿದೆ, ಸೊ ಇದರ ಅಡಿಯಲ್ಲಿ 2021-22ರಿಂದ 25-26ರವರೆಗೆ ಮುಂದುವರೆಸಿದೆ. ಸೊ ಈ ಯೋಜನೆ 2 ಹಂತದಲ್ಲಿ ಅನುಷ್ಠಾನಗೊಳಿಸಲು ಶಿಫಾರಸು ಮಾಡಲಾಗಿದೆ. 1ನೇ ಹಂತದಲ್ಲಿ 858 ಕೋಟಿ ರುಗಳನ್ನ ಬಜೆಟ್ ವೆಚ್ಚದೊಂದಿಗೆ ಅನುಮೋದಿಸಲಾಗಿದೆ. ಈ ಯೋಜನೆ 3 ಉಪಯೋಜನೆಗಳನ್ನ ಒಳಗೊಂಡಿದೆ. ಸೊ ಇದು ಬಹಳ ಪ್ರಮುಖ. ತ್ಯಾಜ್ಯದಿಂದ ಶಕ್ತಿಯ ಕಾರ್ಯಕ್ರಮ, ಬಯೋಮಾಸ್ ಕಾರ್ಯಕ್ರಮ ಮತ್ತು ಜೈವಿಕ ಅನಿಲ ಕಾರ್ಯಕ್ರಮ. ರಾಷ್ಟ್ರೀಯ ಜೈವಿಕ ಇಂಧನ ಕಾರ್ಯಕ್ರಮ ಜೈವಿಕ ಇಂಧನದ ಬಳಕೆಯನ್ನು ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿದೆ. ಸೊ ಇದು ಹೂಡಿಕೆದಾರ ಬಂದು ಸ್ನೇಹ ವಾತಾವರಣ ಸೃಷ್ಟಿಸುವ ಗುರಿ ಹೊಂದಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ ಈ ನ್ಯಾಷನಲ್ ಬಯೋ ಎನರ್ಜಿ ಪ್ರೋಗ್ರಾಮ್ ಬಂದಿದೆ. ಇದ್ರ ಬಗ್ಗೆ ಮಾಹಿತಿ ಇರ್ಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಪ್ರಧಾನಮಂತ್ರಿ ಬಹುಮಾದರಿ ಗತಿಶಕ್ತಿ ಜಲ ಮಾರ್ಗಗಳ ಶೃಂಗಸಭೆಯ ಆತಿಥೇಯ ನಗರ ಯಾವುದು? ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ PM ಗತಿಶಕ್ತಿ ಮಲ್ಟಿ ಮಾಡೆಲ್ ವಾಟರ್ ವೇಸ್ ಸಮಿಟ್? ಪುಣೆ, ಕೋಲ್ಕತಾ, ವಾರಣಾಸಿ, ಅಹಮದಾಬಾದ್. ಸರಿಯಾದ ಉತ್ತರ ಬಂದ್ಬಿಟ್ಟು ವಾರಣಾಸಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ವಾರಣಾಸಿಯಲ್ಲಿ ಗತಿಶಕ್ತಿ ಬಹುಮಾದರಿಯ ಜಲಮಾರ್ಗಗಳ ಶೃಂಗಸಭೆ ನಡೆಯಿತು. ಸೊ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಆಶ್ರಯದಲ್ಲಿ ಭಾರತೀಯ ಜಲಮಾರ್ಗಗಳ ಪ್ರಾಧಿಕಾರ IWAI ಏನಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದು ಜಲಮಾರ್ಗಗಳಲ್ಲಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಹಾಗೂ PM ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನ ಕುರಿತು ಒಂದು ಜಾಗೃತಿ ಮೂಡಿಸುವ ಒಂದು ಗುರಿಯನ್ನು ಹೊಂದಿದೆ. ಭಾರತದಲ್ಲಿ ಜಲಮಾರ್ಗಗಳ ಸರಾಸರಿ ಉದ್ದವು 14,500 ಕಿಲೋಮೀಟರ್ಗಳಷ್ಟಿದೆ. ಸೊ ಪ್ರಸ್ತುತ 6 ಒಳನಾಡು ಜಾಗಗಳ ಚಾಲ್ತಿಯಲ್ಲಿದೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ ಸ್ನೇಹಿತರೆ. ನಿಮ್ಗೆ ಸ್ಟ್ಯಾಟಿಕ್ GK ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಎಷ್ಟು ಉದ್ದದ ಜಲಮಾರ್ಗ ಇದೆ, ಎಷ್ಟು ಒಳ ಜಲಮಾರ್ಗ ಇದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮ್ಗೆ ಕೇಳಲಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧವನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ದೇವದರ್ಶನ ಯಾತ್ರಾ ಯೋಜನೆಯನ್ನ ಪ್ರಾರಂಭಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ದ ಮುಖ್ಯಮಂತ್ರಿ ದೇವದರ್ಶನ ಯಾತ್ರಾ ಯೋಜನಾ? ಗೋವಾ, ಗುಜರಾತ್, ಉತ್ತರ ಪ್ರದೇಶ, ಬಿಹಾರ. ಸರಿಯಾದ ಉತ್ತರ ಬಂದ್ಬಿಟ್ಟು ಗೋವಾ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೋವಾ ಸರ್ಕಾರದಲ್ಲಿ ಮುಖ್ಯಮಂತ್ರಿ ದೇವದರ್ಶನ ಯಾತ್ರಾ ಯೋಜನೆ ಹೆಸರಿನ ರಾಜ್ಯ ಸರ್ಕಾರ ಪ್ರಾಯೋಜಿತ ತೀರ್ಥಯಾತ್ರೆ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಯೋಜನೆ ಅಡಿಯಲ್ಲಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರೇನಿದ್ದಾರೆ ಅವರು ಅರ್ಜಿ ಸಲ್ಲಿಸಲು ಅರ್ಹರಾಗ್ತಾರೆ. ಸೊ ಊಟ, ವಸತಿ ಮತ್ತು ಯಾತ್ರಿಕರಿಗೆ ನೀಡುವಂತ ಸರ್ಕಾರ ಒಂದು ಹಣವನ್ನು ಕೂಡ ನೀಡುತ್ತೆ. ಈ ಯೋಜನೆ ಅಡಿ ತಿರುಪತಿಗಾಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಸೊ ಈ ರೀತಿ ಸ್ಕೀಮ್ಸ್ ಗಳ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಯಾವ ರಾಜ್ಯ ಪ್ರಾರಂಭಿಸಿರೋದು ಅಂದ್ರೆ ಗೋವಾ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 2ನೇ ಬಿಮ್ಸ್ಟೆಕ್ ಕೃಷಿ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಯಾವ ದೇಶವನ್ನ ಆಯೋಜಿಸಿತ್ತು? ಸೊ ಬಿಮ್ಸ್ಟೆಕ್ ಬಗ್ಗೆ ಕೇಳಿರ್ತೀರಾ. ವಿಚ್ ಕಂಟ್ರಿ ರೀಸೆಂಟ್ಲಿ ಹೋಸ್ಟೆಡ್ ದ 2nd ಬಿಮ್ಸ್ಟೆಕ್ ಅಗ್ರಿಕಲ್ಚರಲ್ ಮಿನಿಸ್ಟರ್ಸ್ ಮೀಟಿಂಗ್ ಅಂತ ಹೇಳ್ಬಿಟ್ಟು?
ನೋಡಿ ಸ್ನೇಹಿತರೆ, ಯಾವುದೇ ಒಂದು ಶೃಂಗಸಭೆ ಇದೆ ಅಂದ್ರೆ, ಈಗ G20 ನಡೀತಿದೆ ಅಲ್ಲ, ಸೊ G20ಯಲ್ಲಿ ಒಂದೇ ಒಂದು ಸಮ್ಮಿಟ್ ಇರೋದಿಲ್ಲ. ಸೊ ಅದರಲ್ಲಿ ಲೀಡರ್ ಸಮ್ಮಿಟ್ ಅಂತ ಇರುತ್ತೆ, ಅಗ್ರಿಕಲ್ಚರಲ್ ಸಮ್ಮಿಟ್ ಇರುತ್ತೆ, ಹಲವಾರು ರೀತಿ ಒಂದೇ ಒಂದು ಸಮ್ಮೇಳನ ಅಂದ್ರೆ ಒಂದು ವರ್ಷ ಆತಿಥ್ಯ ತಗೊಳ್ಳುವಂತ ನಗರ ಅಥವಾ ದೇಶ ಏನಿದೆ ಅದರ ಅಡಿಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ಆದಂತಹ ಸಮ್ಮೇಳನಗಳನ್ನ ಮಾಡಲಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಈ ಬಾರಿಯ G20 ಸಮ್ಮಿಟ್ ಅಲ್ಲಿ ಕರ್ನಾಟಕ ಒಟ್ಟಾರೆಯಾಗಿ 14 ಸಮ್ಮೇಳನವನ್ನ ಆಯೋಜನೆ ಮಾಡ್ತಾ ಇದೆ. ಸೊ ಹಾಗಾಗಿ ಇದೇ ರೀತಿ ಎರಡನೇ ಬಿಮ್ಸ್ಟೆಕ್ ಏನಿದೆ ಶೃಂಗಸಭೆ ಏನಿದೆ, ಇದರಲ್ಲಿ ಕೃಷಿ ಮಂತ್ರಿಗಳ ಸಭೆಯನ್ನ ಮಾತ್ರ ಆಯೋಜನೆ ಮಾಡಿದ್ ಯಾವುದು ಅಂತ ಕೇಳ್ತಾ ಇದೆ. ಭಾರತ, ಮ್ಯಾನ್ಮಾರ್, ಶ್ರೀಲಂಕಾ, ಭೂತಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಆಗಿರುತ್ತೆ. ಸೊ ಭಾರತದವು ಎರಡನೇ ಬಿಮ್ಸ್ಟೆಕ್ ಕೃಷಿ ಮಂತ್ರಿಗಳ ಸಭೆಯನ್ನ ಮಾಡಿತ್ತು. ಸೊ ಕೇಂದ್ರ ಕೃಷಿ ಸಚಿವರಾದಂತಹ ನರೇಂದ್ರ ಸಿಂಗ್ ತೋಮರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೊ ಭೂತಾನ್, ಬಾಂಗ್ಲಾದೇಶ, ನೇಪಾಳ, ಮ್ಯಾನ್ಮಾರ್, ಶ್ರೀಲಂಕಾ ಇವೆಲ್ಲವೂ ಕೂಡ ಭಾಗವಹಿಸಿದ್ರು. ಸೊ ಹಾಗಾದ್ರೆ ಈ ಬಿಮ್ಸ್ಟೆಕ್ ನ ಫುಲ್ ಫಾರ್ಮ್ ನಿಮಗೆ ಕೇಳ್ಬೋದು, ಬೇ ಆಫ್ ಬೆಂಗಾಲ್. ಅಂದ್ರೆ ನೀವು ಭಾರತವನ್ನ ನೋಡ್ಬೋದು. ಸೊ ಬೇ ಆಫ್ ಬೆಂಗಾಲ್ ಏನಿದೆ, ಸೊ ಇದಕ್ಕೆ ಸುತ್ತಿರುವಂತ ದೇಶಗಳೇ ಬಿಮ್ಸ್ಟೆಕ್ ನ ರಾಷ್ಟ್ರಗಳು. ಉದಾಹರಣೆಗೆ ನೋಡಿ, ಭಾರತ ಒಂದಿದೆ, ನಿಮಗೆ ಅದು ಗೊತ್ತು. ಸೊ ಅದ್ಬಿಟ್ಟು ನಿಮಗೆ ಶ್ರೀಲಂಕಾ ಆಗಿರ್ಬೋದು, ಮ್ಯಾನ್ಮಾರ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಸೊ ಥೈಲ್ಯಾಂಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೇ ಆಫ್ ಬೆಂಗಾಲ್ ಸುತ್ತು ಇರುವಂತಹ ದೇಶಗಳೇ ಬಿಮ್ಸ್ಟೆಕ್ ದೇಶಗಳು. ಸೊ ಇದಕ್ಕೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಕರೀತಾರೆ. ಸೊ ಬಿಮ್ಸ್ಟೆಕ್ ಗೆ ಸೊ ಇದು ತಿಳಿದಿರ್ಲಿ, ಇದು 1997ಗೆ ಸ್ಥಾಪನೆ ಆಗಿತ್ತು. ಇದರ ಸೆಕ್ರೆಟರಿಯಲ್ ಒಂದು ಕೇಂದ್ರ ಕಚೇರಿ ಢಾಕಾದಲ್ಲಿದೆ, ಬಾಂಗ್ಲಾದೇಶಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋ ಮನಿ ಫಾರ್ ಟೆರರ್ ಸಮ್ಮೇಳನದ ಆತಿಥೇಯ ರಾಷ್ಟ್ರ ಯಾವುದು? ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ ದ ನೋ ಮನಿ ಫಾರ್ ಟೆರರ್ ಕಾನ್ಫರೆನ್ಸ್? ಭಾರತ, ರಷ್ಯಾ, ಶ್ರೀಲಂಕಾ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಆಗಿರುತ್ತೆ. ಸೊ ಇಂಟರ್ಪೋಲ್ ಮತ್ತು ವಿಶ್ವಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಸಮಿತಿ ಏನಿದೆ, ಭಾರತವು ನೋ ಮನಿ ಫಾರ್ ಟೆರರ್ ಸಮ್ಮೇಳನ ಆಯೋಜಿಸಿತ್ತು. ಇದು ಗೃಹ ಸಚಿವಾಲಯ ನವದೆಹಲಿಯಲ್ಲಿ ನೋ ಮನಿ ಫಾರ್ ಟೆರರ್ ಕುರಿತು 3ನೇ ಸಚಿವರ ಸಮ್ಮೇಳನದಲ್ಲಿ ಆಯೋಜಿಸಿದೆ. ಹಿಂದಿನ 2 ಸಮ್ಮೇಳನ ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ತಡೆಯ ಕುರಿತು ಯಾವ ರೀತಿ ತಡಿಬಹುದು ಅನ್ನೋದನ್ನ ಕುರಿತು ಚರ್ಚೆಯನ್ನ ಮಾಡಲಾಗಿತ್ತು. ಸೊ ಇದನ್ನ ಮುಂದಕ್ಕೆ ಹೆಂಗೆ ಕೊಂಡೊಯ್ಯೋದು ಅನ್ನೋದ್ರ ಬಗ್ಗೆ ಈ ಬಾರಿಯ ಸಮ್ಮೇಳನದ ಉದ್ದೇಶವಾಗಿತ್ತು. ಇದ್ರ ಬಗ್ಗೆ ತಿಳಿದಿರ್ಲಿ. ನೋ ಮನಿ ಫಾರ್ ಟೆರರ್ ಸಮ್ಮೇಳನ ನವದೆಹಲಿ, ಭಾರತದಲ್ಲಿ ನಡೆದಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ಯಾವ ನಗರವು ಇಂಜೆಕ್ಟೆಡ್ ಹೋಪ್ ಎಂಬ ಲಸಿಕೆಯನ್ನ ಪ್ರದರ್ಶನ ಆಯೋಜಿಸಿದೆ? ವಿಚ್ ಸಿಟಿ ಹೋಸ್ಟೆಡ್ ದ ವ್ಯಾಕ್ಸಿನ್ ಇಂಜೆಕ್ಟಿಂಗ್ ಹೋಪ್ ಎಕ್ಸಿಬಿಷನ್? ಬೆಂಗಳೂರು, ನವದೆಹಲಿ, ಕೋಲ್ಕತ್ತಾ, ಮುಂಬೈ. ಸರಿಯಾದ ಉತ್ತರ ಬಂದ್ಬಿಟ್ಟು ನವದೆಹಲಿ ಆಗಿರುತ್ತೆ. ಕೇಂದ್ರ ಸಂಸ್ಕೃತಿ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೆಘವಾಲ್ ಅವರು ಇಂಜೆಕ್ಟಿಂಗ್ ಹೋಪ್ ಎಂಬ ಲಸಿಕೆಗಳನ್ನ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನ ನವದೆಹಲಿಯಲ್ಲಿ ಆಯೋಜಿಸಿದ್ರು. ಇದು NCSM ಅಂತ ನಿಮ್ಗೆ ಕೇಳ್ತಾರೆ. ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಮ್ಯೂಸಿಯಂಸ್ ಮತ್ತು ಸೈನ್ಸ್ ಮ್ಯೂಸಿಯಂ ಗ್ರೂಪ್ ನ ಲಂಡನ್ ಸಹಭಾಗಿತ್ವದಲ್ಲಿ ಇದನ್ನ ನಡೆಸಲಾಗಿತ್ತು. ಸೊ ವ್ಯಾಕ್ಸಿನ್ ಇಂಜೆಕ್ಟಿಂಗ್ ಹೋಪ್ ಎಂಬ ಎಕ್ಸಿಬಿಷನ್ ಅಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು ಅನ್ನೋದು ನಿಮ್ಗೆ ತಿಳಿದಿರ್ಬೇಕಾಗತ್ತೆ. ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಯಾವ ದೇಶವು ನಗರಗಳ ಕ್ರೆಡಿಟ್ ವರ್ದಿನೆಸ್ ಅಕಾಡೆಮಿ ಕಾರ್ಯಾಗಾರವನ್ನ ಆಯೋಜಿಸಿದೆ? ವಿಚ್ ಕಂಟ್ರಿ ಆರ್ಗನೈಸ್ ದ ಸಿಟೀಸ್ ಕ್ರೆಡಿಟ್ ವರ್ದಿನೆಸ್ ಅಕಾಡೆಮಿ ವರ್ಕ್ಶಾಪ್? ಭಾರತ, ರಷ್ಯಾ, ಶ್ರೀಲಂಕಾ, ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ. ಹೌದು ಸ್ನೇಹಿತರೆ, DEA ಅಂತ ಏನ್ ಕರಿತೀವಿ ಅಂದ್ರೆ ಭಾರತ ಆರ್ಥಿಕ ವ್ಯವಹಾರಗಳ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಮತ್ತು MO ಆಫ್ ಮಿನಿಸ್ಟರ್ ಆಫ್ ಫೈನಾನ್ಸ್ ಮತ್ತು MOHUA ಅಥವಾ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಏನಿದೆ, ಸೊ ಮತ್ತು ವಿಶ್ವ ಬ್ಯಾಂಕ್ ಇವೆಲ್ಲವೂ ಸೇರಿ ಜಂಟಿಯಾಗಿ ಇದೊಂದನ್ನು ಆಯೋಜಿಸಿತ್ತು. ಸೊ ಭವಿಷ್ಯದಲ್ಲಿ ಭಾರತ ನಗರಗಳಿಗೆ ಪರಿಸರ ವ್ಯವಸ್ಥೆನ ರಚಿಸಲು ಹಣಕಾಸು ಒದಗಿಸುವ ಉದ್ದೇಶವನ್ನ ಈ ಕಾರ್ಯಾಗಾರ ಹೊಂದಿತ್ತು. ಇದರ ಥೀಮ್ ಏನಾಗಿತ್ತು ಅಂದ್ರೆ ಭವಿಷ್ಯದ ನಗರಗಳಿಗೆ ನೋಟಾ ಮತ್ತು ಪುರಸಭೆಯ ಹಣಕಾಸಿನ ಪಾತ್ರ ಅಂತ ಹೇಳ್ಬಿಟ್ಟು. ಯಾವ ಸಂಸ್ಥೆಯು ಡಿಜಿಟಲ್ ಶಕ್ತಿ ಅಭಿಯಾನ 4.0 ಅಭಿಯಾನವನ್ನ ಆರಂಭಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಲಾಂಚ್ ದ ಡಿಜಿಟಲ್ ಶಕ್ತಿ ಕ್ಯಾಂಪೇನ್ 4.0 ಕ್ಯಾಂಪೇನ್ ಅಂತ ಹೇಳ್ಬಿಟ್ಟು. ಸೊ ರಾಷ್ಟ್ರೀಯ ಮಹಿಳಾ ಆಯೋಗ, ನೀತಿ ಆಯೋಗ, ವರ್ಲ್ಡ್ ಎಕನಾಮಿಕ್ ಫೋರಂ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಮಹಿಳಾ ಆಯೋಗ ಇರುತ್ತೆ. ಸೊ ಮಹಿಳೆಯರಿಗೆ ಕಾನೂನು ಬಾಹಿರವಾದ ಮತ್ತು ಅನೈತಿಕವಾದ ಆನ್ಲೈನ್ ಚಟುವಟಿಕೆಗಳ ಕುರಿತು ಅರಿವು ಮೂಡಿಸಲು ಹಾಗೂ ಅವುಗಳನ್ನ ಎದುರಿಸಲು ಡಿಜಿಟಲ್ ಶಕ್ತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ವರ್ಷದ ಅಭಿಯಾನ ಇದು 4ನೇ ಹಂತವಾಗಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದು ಮಹಿಳೆಯರಿಗೆ ಒಂದು ಡಿಜಿಟಲ್ ಕೌಶಲ್ಯ ಆಗಿರ್ಬೋದು ಅಥವಾ ಸೈಬರ್ ಪೀಸ್ ಫೌಂಡೇಶನ್ ಮತ್ತು ಮೆಟಾ ಸಹಯೋಗದೊಂದಿಗೆ ಇದನ್ನ 2018ರಲ್ಲಿ ಪ್ರಾರಂಭಿಸಲಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಸೊ ಈ ಆಡಳಿತ NCEG 2022ರ ರಾಷ್ಟ್ರೀಯ ಸಮ್ಮೇಳನ ಆತಿಥೇಯ ರಾಜ್ಯ ಯಾವುದು ಕೇಳ್ತಾ ಇದ್ದಾರೆ. ವಿಚ್ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ ದ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇ ಗವರ್ನೆನ್ಸ್ NCEG 2022? ಗುಜರಾತ್, ಜಮ್ಮು ಕಾಶ್ಮೀರ, ನವದೆಹಲಿ, ರಾಜಸ್ಥಾನ. ಸರಿಯಾದ ಉತ್ತರ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಆಗಿರುತ್ತೆ. ಇದು 25ನೇ ರಾಷ್ಟ್ರೀಯ ಸಮ್ಮೇಳನ ಇದಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ ಸ್ನೇಹಿತರೆ. ಇದು DARPG ಅಂದ್ರೆ ಈ ಸಮ್ಮೇಳನವು ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಏನಿದೆ ಅದರ ಮತ್ತು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಜಂಟಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಇದನ್ನ ಮಾಡಲಾಗಿತ್ತು. ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ ನಾಗರಿಕರು, ಉದ್ಯಮ ಮತ್ತು ಸರ್ಕಾರ ಹತ್ತಿರಕ್ಕೆ ತರುವುದು ಎಂಬುದು ಆಗಿರುತ್ತೆ. ನವೆಂಬರ್ 26 ಸಂವಿಧಾನ ದಿನ ಏನಿದೆ, ನವೆಂಬರ್ 26 ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೇವೆ. ಸೊ ಅದನ್ನ ಸ್ಮರಣಾರ್ಥವಾಗಿ ಇದನ್ನ ಉದ್ಘಾಟಿಸಲಾಗಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇ ಗವರ್ನೆನ್ಸ್ 2022 ಜಮ್ಮು ಕಾಶ್ಮೀರಲ್ಲಿ ನಡೆದಿತ್ತು. ಸೊ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ವರದಿಗಳು, ಆಯೋಗಗಳು, ಸಮ್ಮೇಳನಗಳು, ಕಾಯ್ದೆ ಮತ್ತು ಕೋರ್ಟ್ ತೀರ್ಪುಗಳು ಈ ರೀತಿಯಾದಂತಹ ಮೇಲೆ ಇರುವಂತಹ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ದೇವೆ. ಸೊ ಇದ್ರ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗೇನೆ ಸೊ ನೀವು ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡಿ ಹೆಚ್ಚು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಕಲೆ ಮತ್ತು ಸಂಸ್ಕೃತಿ ಮೇಲೆ ಇರುವಂತಹ ಕರೆಂಟ್ ಅಫೇರ್ಸ್ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಜೊತೆಗೆ ಸ್ನೇಹಿತರೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗ ಏನಿದೆ, ಸೊ ಇದರಲ್ಲಿ ಅಡಿಯಲ್ಲಿ ಬರುವಂತಹ ಹಲವಾರು ಎಕ್ಸಾಮ್ಸ್ ನಿಮಗೆ CGL ಆಗಿರ್ಬೋದು, CHSL, CPO, ಕಿರಿಯ ಇಂಜಿನಿಯರ್, ಹಾಗೆ ಸ್ಟೆನೋಗ್ರಾಫರ್, ಜೂನಿಯರ್ ಮತ್ತು ಸೀನಿಯರ್ ಹಿಂದಿ ಟ್ರಾನ್ಸ್ಲೇಟರ್, MTS, GD ಕಾನ್ಸ್ಟೇಬಲ್, ಫೇಸ್ X ಎಕ್ಸಾಮ್ಸ್ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಕೋಚಿಂಗ್ ಲಭ್ಯ ಇರುತ್ತೆ. ಸೊ ಇದರ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ ನಲ್ಲಿರುವಂತಹ ನಮ್ಮ ಸಂಸ್ಥೆಗೆ ಭೇಟಿ ನೀಡಬಹುದು. ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಸಂಚಿಕೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಇದನ್ನ ಫಾಲೋ ಮಾಡಿ. ಸೊ ನಮ್ಮ ಟೆಲಿಗ್ರಾಮ್, ವಾಟ್ಸ್ಆಪ್ ಗುಂಪಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಸೊ ಅದನ್ನ ಒಮ್ಮೆ ಜಾಯಿನ್ ಆಗಿ, ಹಾಗೆ ಯಾವುದೇ ರೀತಿಯಾದಂತಹ ಬ್ಯಾಚ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.